ಬಂದಿದ್ದಾರೆ. ಬನ್ನಿ, ನಮಸ್ಕಾರ. ಗಟ್ಟಿಗೆ ಕಡಿಯಲು ಕಾಡಿಗೆ ಹೊರಟಿದ್ದೆ. ಅಷ್ಟರಲ್ಲಿ ಇವರು ಬಂದ ಕಾರಣ ನಿಲ್ಲಬೇಕಾಯಿತು. ಮನೆಯ ಕೆಲಸದಲ್ಲಿ ಮನಕ್ಕೆ ಬೇಜಾರಾಯಿತು. ಭೇಟಿಯಾಡಲು ಈ ಅನುಪಮ ಅರಣ್ಯಕ್ಕೆ ಬರಬೇಕಾಯಿತು. ಇವರು ಶೆಟ್ಟಿಯ ಸಹೋದರಿ. ಇವರು ಮಂಜುಳ ಎಂದು ಶೆಟ್ಟಿಯ ಸಹೋದರಿ. ಸಂತೋಷ, ಬಹಳ ಸಂತೋಷ. ನಮಸ್ಕಾರ. ಶೆಟ್ಟರಿಗೆ ಇಂತಹ ಸುಂದರಿಯಾದ ಸಹೋದರಿ ಒಬ್ಬಳಿದ್ದಳೆಂದು ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲಿಯವರೆಗೂ ಪಟ್ಟಣದಲ್ಲಿ ಪದವಿ ಅಭ್ಯಾಸವನ್ನ ಮಾಡುತ್ತಲಿದ್ದರು. ಮೊನ್ನೆ ತಾನೇ ಪರೀಕ್ಷೆಯನ್ನ ಮುಗಿಸಿಕೊಂಡು ಹಿಂತಿರುಗಿದ್ದಾರೆ. ಇಲ್ಲಿ ನಾಗರಾಜ್, ತಾವೇನು ಈ ಅರಣ್ಯದ ಕಡೆಗೆ ಬಂದಿದ್ದೀರಲ್ಲ? ಮನೆ ಕೆಲಸದಲ್ಲಿ ಮನಕ್ಕೆ ಬೇಜಾರಾಯಿತು. ಅದಕ್ಕಾಗಿ ಭೇಟಿಯಾಡಲು ಈ ಅನುಪಮ ಅರಣ್ಯಕ್ಕೆ ಬರಬೇಕಾಯಿತು. ಸರಿ ನಾಗರಾಜ್, ನನ್ನ ಕೆಲಸಕ್ಕೆ ಒತ್ತಾಗುತ್ತದೆ, ನಾವು ಹೋಗುವೆ. ಹೋಗಬಹುದು. ಸರಿ ಮಂಜುಳಾ, ನಾನು ನಾಳೆ ನಿನ್ನ ಭೇಟಿ ಆಗ್ತೇನೆ. ಬರ್ಲೇ? ಬಾಯ್. ಅಲ್ಲ ಮಂಜುಳಾ, ಅವನು ತೊಡನೆ ನೀವು ಹೊರಟಿರುವುದಲ್ಲ, ಏಕೆ ನನ್ನೊಡನೆ ಮಾತಾಡಲು ಮನಸ್ಸಿಲ್ಲವೇ? ಹಾಗೇನಿಲ್ಲ ನಾಗರಾಜ್, ನಾನು ಬಂದು ಬಹಳ ವೇಳೆ ಆಯ್ತು, ಅದಕ್ಕಾಗಿ ಹೊರಟಿದ್ದೆ. ಹೋಗುವುದಂತೆ ಮಂಜುಳಾ. ಹೋಗುವುದಕ್ಕಿಂತ ಮೊದಲು ನಿಮ್ಮನ್ನು ನೋಡಿ ನನ್ನ ಮನ ಪ್ರಶ್ನೆಯೊಂದನ್ನು ಕೇಳಬಯಸುತ್ತದೆ. ನೀವು ತಪ್ಪು ತಿಳಿಯದಿದ್ದರೆ ನಿಸ್ಸಂಕೋಚವಾಗಿ ಕೇಳಬಹುದಲ್ಲ? ಮುಕ್ತ ಕೋಗಿಲೆಯ ಮರಿಯು ಕಾಗೆಯ ಗೂಡು ಸೇರಿದರೂ ಮನೆಯವರೆಗೂ ಅದರಿಂದ ಅಲ್ಲಿಯೇ ಉಳಿಯಲಾಗಿ ಕಾಗೆಯ ಅದರ ರೂಪ ಕಂಡ ತಕ್ಷಣ ಅದನ್ನ ಗೂಡಿನಿಂದ ಹೊರಹಾಕುತ್ತೆ. ಅಂತೆ ಆ ಚಂದ್ರನೆಂಬ ಕಾಗೆ ಕೋಗಿಲೆಯಂತಿರುವ ನಿಮ್ಮ ಶೀಲವನ್ನು ಪುಸ್ತತನದಿಂದ ಕೊಕ್ಕಿನಿಂದ ಕೊಕ್ಕಿ ಹೊರ ಹಾಕುವಷ್ಟರಲ್ಲಿ ನೀವೇ ಅಲ್ಲಿಂದ ಹೊರಹಾರುವುದು ಉತ್ತಮವಲ್ಲವೇ? ಇಲ್ಲ ಇಲ್ಲ, ನನ್ನ ಚಂದ್ರು ಕಾಗೆನಾ? ಅಲ್ಲ, ಅವನು ಕೋಗಿಲೆ ಅಂತೆ ಅವನು ಹಾಡಿದ. ಅವನೊಡನೆ ನಾನು ಅವನ ಹೃದಯ ಗೂಡಿ ಹಾಡು ಹಾಡಿದೆ. ಮಂಜುಳಾ, ನೀನೆಷ್ಟೇ ವಿದ್ಯೆ ಕಲಿತರೂ ಬುದ್ಧಿ ಇಲ್ಲ ನೋಡು ನಿನಗೆ. ಚಂದ್ರು ವರ ನೋಡಲಿಕ್ಕೆ ಕೋಗಿಲೆಯ ತರ ಇರಬಹುದು, ಆದರೆ ಅವನ ಕೆಟ್ಟ ಗುಣ ಕಾಗೆಯ ಸ್ವರದಷ್ಟೇ ವಿಕಾರವಾಗಿದೆ. ನಾನೇ ನನ್ನ ಕಣ್ಣಾರ ಎಷ್ಟೋ ಬಾರಿ ಕಂಡಿದ್ದೇನೆ ಅವನ ಕೆಟ್ಟ ಕೃತ್ಯಗಳನ್ನು. ಇಲ್ಲ ಇಲ್ಲ, ನನ್ನ ಚಂದ್ರು ಹಾಲಿನಷ್ಟೇ ಪರಿಶುದ್ಧ. ಮಂಜುಳಾ, ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದರೆ ಬೆಳಗಾಗುವಷ್ಟರಲ್ಲಿ ಈ ನಿನ್ನ ಸೌಂದರ್ಯದ ಸಿರಿ ಸೂರ್ಯಾಗಿತ್ತು. ಇಲ್ಲ ಇಲ್ಲ, ನನ್ನ ಚಂದ್ರು ಅಂತವನಲ್ಲ. ಅವನು ಬಡವನಾಗಿರ್ಬೋದು, ಆದ್ರೆ ಬಡವನಲ್ಲಿ ಮೋಸ ಉಂಟೆ? ಮೋಸ ವಂಚನೆ ಎಂಬುದು ಶ್ರೀಮಂತರ ಗುತ್ತಿಯೇನಲ್ಲ. ನೋಡಿ ಮಂಜುಳ, ನಾನೇನು ಸಕಾಲದಲ್ಲಿ ಇದ್ದದ್ದನ್ನು ಹೇಳಿ ಎಚ್ಚರಿಸಬೇಕು. ಬೇಕಾದರೆ ನಿಮಗೆ ಸಾಕ್ಷಿಗಳನ್ನು ಕೂಡ ಬದಲಿಸುವೆ. ಇಲ್ಲ, ನನ್ನ ಚಂದ್ರನಷ್ಟೇ ನಿರ್ಮಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಂಜುಳ, ಆ ನಿರ್ಮಲ ಚಂದ್ರನಲ್ಲೂ ಕಪ್ಪು ಕಲೆಗಳಿವೆ ಎಂಬುದನ್ನು ಅರಿಯಲಾರಿಯ ಮಂಜುಳ. ಅದೇನೇ ಇರ್ಲಿ, ನೀವೇನೇ ಹೇಳಿದ್ರು ನಾನ್ ಮಾತ್ರ ಇದನ್ನ ನಂಬೋದಿಲ್ಲ. ನೀವು ನಂಬಿದರೆ ನನಗಾಗುವ ನಷ್ಟವೂ ಇಲ್ಲ, ನೀವು ನಂಬದಿದ್ದರೆ ನನಗಾಗುವ ಲಾಭವೂ ಇಲ್ಲ. ಮುಗ್ಧ ವಿದ್ಯಾವಂತೆ ಒಬ್ಬಳು ಮೋಸ ಹೋಗಬಾರದೆಂದು ಇದ್ದ ವಿಷಯ ತಿಳಿಸಿದೆ. ನೋಡಿ ನಾಗರಾಜ್, ನಾನು ಬಂದು ಬಹಳ ವೇಳೆ ಆಯ್ತು, ಅಲ್ಲದೆ ನನ್ನ ತಲೆ ನುಸ್ತಾ ಇದೆ. ನಾನಿನ್ನು ಮನೆಗೆ ಹೋಗ್ತೀನಿ. ಹಾಗಾಗುವುದಿಲ್ಲ, ನಾ ಇನ್ನು ಬೇಟೆಯಾಡುವುದೇ ಮುಗಿದಿಲ್ಲ. ಅಂದ್ರೆ ಇನ್ನು ನಿಮ್ಗೆ ಯಾವ ಭೇಟಿನೂ ಸಿಕ್ಕಿಲ್ಲವೇ? ಇಂದು ಇಲ್ಲಿಯ ಸಮೀಪದಲ್ಲಿ ಸುಂದರವಾದ ಜಿಂಕೆಯೊಂದನ್ನು ಕಂಡು, ಆ ಜಿಂಕೆಯನ್ನು ಕಂಡು ಕೋವಿಯನ್ನು ಕೈಗೆತ್ತಿಕೊಂಡು ಹುರಿಯನ್ನಿಟ್ಟು ಗುಂಡಾಡಿಸುವಷ್ಟರಲ್ಲಿ ಆ ಜಿಂಕೆ ತಿರುಕನೊಬ್ಬನ ಮುರುಕು ಮಾಡಕ್ಕೆ ಸಿಕ್ಕಿತು.
ಅವನಿಂದ ಬಿಡಿಸಿಕೊಂಡು ಉಪಚರಿಸಿ ಹಾಕಿದ್ದೇನೆ. ನೋಡೋಣ, ಬದುಕಿದರೆ ಅದರನ್ನ ಚಿನ್ನಾಟ, ಸತ್ತರೆ ಅದರ ದೇಹದ. ಆಯ್ತು, ನಿಮಗೆ ಭೇಟಿ ಸಿಕ್ಕ ತಕ್ಷಣವೇ ಬನ್ನಿ. ನಾನೇನು ಬರ್ಲಾ? ಉಪಚರಿಸಬೇಕಂತೆ. ನನ್ನ ನುಡಿಗಳಿಗೆ ಈ ಹೆಣ್ಣು ತೆಗೆ. ಯಾವ ಕ್ಷಣದಲ್ಲಿ ಚಂದ್ರುವಿನ ಪರಿಶುದ್ಧ ಪ್ರೇಮವನ್ನೇ ಸಂದೇಹಿಸಿದ ಆಗಲೇ ಈ ಹೆಣ್ಣು ನನ್ನ ಮರುಳು ಮಾತಿನಿಂದ ಉಪಚಾರ. ಇಷ್ಟನ್ನು ತಿಳಿಯದ ಈ ಶೆಟ್ಟಿಯ ಸಹೋದರಿ ನಿಜವಾಗಿಯೂ ಸೌಂದರ್ಯದ ಇವಳನ್ನು ಕಂಡೊಡನೆ ನನ್ನೆದೆಯ ಕಾಮದ ಮಿಡಿನಾಗಲ ಎಡೆ ಎತ್ತಿ ತಲೆಯಾಡುತ್ತದೆ. ನಾನು ಮನಸ್ಸು ಮಾಡಿದರೆ ಇಂದ್ರನ ಅಮರಾವತಿಯ ಅರಗಿಣಿಯರಾದ ರಂಬೆ, ಊರ್ವಶಿ, ಮೇನಕೆರೆ ಒಂದು ಸಾಧ್ಯ ಮಾಡುವಾಗ ಈ ಮತಿ ಇಲ್ಲದ ಹೆಣ್ಣು ನನ್ನ ತೋಳಿನ ಗುರಿಗೆ ಸಿಲುಕಲಾರಳೆ. ನನ್ನ ಗುರಿ ಎಂದಿಗೂ ತಪ್ಪದು. ನನ್ನ ಗುರಿಗೆ ಸಿಕ್ಕಲಿರುವ ಈ ಹಕ್ಕಿ ತನ್ನ ಪಕ್ಕವ ಕಳೆದುಕೊಂಡು ನನ್ನ ತೋಟಕ್ಕೆ ಸಿಕ್ಕಲೇಬೇಕು. ಅಂದಾಗ ಮಾತ್ರ ಈ ಖಳನಾಯಕನ ಪಾತ್ರಕ್ಕೆ ಈ ಜಗತ್ತಂಗ ಭೂಮಿಯಲ್ಲಿ ಕಳ್ಳತನ, ಕಪಟತನ, ಕಾಮುಕತನಗಳೇ ಕಲಿಯುಗದ ಕರ್ಮಗಳಾಗಿರುವಾಗ ನ್ಯಾಯ, ನೀತಿ, ಸತ್ಯ, ಶೀಲಗಳಲ್ಲಿ ಬೆಲೆಯಿಲ್ಲ. ಇಂತಹ ಬೆಲೆಯಿಲ್ಲದ ವಸ್ತುಗಳನ್ನು ಕೊಳ್ಳುವ ಮೂಢ ಗ್ರಾಹಕನು ನಾನಲ್ಲ. ಧರ್ಮ ಅಧರ್ಮಗಳನ್ನು ಮನಗಣಿಸಿ ಬಲದಿಂದ ಸಮಾಜದ ಸುಖ ಸಂಪತ್ತನ್ನು ಕೊಳ್ಳೊಡೆಯುವ ಆಕ್ರಮಣಕಾರನು ನಾನು. ಉಳುಮೆ ದೇವರನ್ನರಿತು ಕತ್ತಗಳಂತೆ ದುಡಿದು ಜೇನಿನಂತೆ ಮಧುವೆಂಬ ಸಂಪತ್ತನ್ನು ಸಂಗ್ರಹಿಸಿರುವ ಅವಿವೇಕಿಗಳ ಸ್ವತ್ತನ್ನ ಬಳಸಿ ಸುಖವೆಂಬ ಸಿಹಿಯನ್ನು ಸವೆಯುವ ಸುಖಭೋಗಿ ನಾನು. ಈ ಬಳಗಿದ ಹುಲಿಯ ಮುಂದೆ ಬಿಡಾಡಿ ನಾಯಿಯ ಕೈ ಜಳಕವೇ? ಲೋ ವತ್ಸ, ನೀನೆಂತ ಗುರುಗಳ ಬಳಿ ಉದ್ದ ಕಲಿತೆ? ಅಂತ ಗುರುಗಳಿಗೆ ಗುರು ಜಗತ್ತಿಗೆ ನಾನು. ನನ್ನಂತವನ ಭಾಗ್ಯದನ್ನೇ ಅಪಹರಿಸಲು ಪ್ರಯತ್ನಿಸುವಿಯಲ್ಲ, ನೀನೆಂತ ಖದೀಮನು? ಈ ಜಗತ್ತಿನ ಉಳಿವಿಗಾಗಿ ಕ್ಷೀರ ಸಾಗರದಲ್ಲಿ ಉಕ್ಕಿದ ವಿಷವನ್ನು ಕುಡಿದು ಈ
ನಾನಲ್ಲ, ಮಾನವ. ನನ್ನ ಆರ್ಭಟಕ್ಕೆ ಗುಡುಗು ಸಿಡಿಲು ಮಿಂಚುಗಳು ಹೆಪ್ಪಗಟ್ಟೆ ಓಡಿ ಹೋಗುವಾಗ ಸತ್ಯ, ನ್ಯಾಯ, ನೀತಿ, ಧರ್ಮ ಎಂದು ಅದರ ಹಿಂದೆ ಹೋಗಲೇ? ನೋ, ನೆವರ್. ಇದು ಕಲಿಯುಗ, ಕಲಿಯುಗ. ಈ ಕಲಿಯುಗದಲ್ಲಿ ಶ್ರೀಮಂತರ ಸಿರಿ ಸಂಪತ್ತನ್ನು ಒತ್ತೊಯ್ಯಲು ಬಂದಿರುವ 8ನೆಯ ಪಂಡ. ನೀನು ಯಾವ ಜಂಬದ ಜಗದ್ಗುರುವಾದರೆ ನನಗೇನೋ? ನಾನು ದ್ರೋಣಾಚಾರ್ಯರಲ್ಲದೆ ಏಕಲವ್ಯನ ಹಾಗೆ. ನೀನು ಬಚಾವಾಗಿದ್ದೀಯಾ? ನಿನ್ನ ಪಾಕೆಟ್ ಅನ್ನು ಎಂದಿದ್ದರೂ ಅಪಹರಿಸದೆ ಬಿಡುವುದಿಲ್ಲ. ಜ್ಞಾಪಕದಲ್ಲಿಟ್ಟುಕೋ. ಮಾಡಿರುವುದು ಕಳ್ಳತನ, ತೋರಿಸುವುದು ಹುಲಿಯಂತಿರುವ ಬೆಕ್ಕಿನ ಪೌರುಷ. ಪರವಾಗಿಲ್ಲ, ಕಳ್ಳನಾದರೂ ಹುಲಿಯ ಧೈರ್ಯವಿದೆ. ಇಟ್ಟ ಗುರಿ, ಬಿಟ್ಟ ಬಾಣ ಎಂದಿಗೂ ತಪ್ಪಿಲ್ಲ. ಜೊತೆಗೆ ಜಂಬೂಕದ ಜಾಣತನವೂ ಜಾಗೃತವಾಗಿದೆ. ಹುಲಿಯ ಧೈರ್ಯವಿರಬಹುದು, ನರಿಯ ಜಾಣತನವಿರಬಹುದು, ಆದರೆ ಕೆಲಸ ಮಾತ್ರ ಕಳ್ಳ ಬೆಕ್ಕಿನದ್ದಾಗಿದೆ. ಹಾಗಾದರೆ ನಿನ್ನನ್ನು ಕುರಿಯ ಹಿಂಡನ್ನೇ ಹಾರಿಸುವ ಕೋಳ ಎಂದು ತಿಳಿಯಿದೆ. ಒಂದು ತೋಳದಿಂದ ಕುರಿಯನ್ನಿಂದನ್ನಾರಿಸಲಾಗದಿದ್ದರು ನಿನ್ನಂತ ಇನ್ನೊಂದು ಶಕ್ತಿವಂತ ಪ್ರಾಣಿ ಜೊತೆಗೂಡಿದರೆ ಕುರಿಯ ಹಿಂಡನ್ನಾರಿಸುವುದೇನು ಮಹಾ ಕಷ್ಟವಲ್ಲ. ಅದಕ್ಕಾಗಿಯೇ ನಿನ್ನ ಸಹಾಯ ಯಾಚಿಸಲೇ. ಸಹಾಯ? ಶ್ರೀಮಂತಿಕೆಯ ಪದದಲ್ಲಿರುವ ಬೇಟೆಗಳನ್ನು ಬೇಟೆಯಾಡಲು ಬಂದ ಬೇಟೆಗಾರ ನಾನು. ನೋಡಿ ಮಿಸ್ಟರ್, ಮುಚ್ಚಿಟ್ಟು ಮಾತನಾಡುವ ಅಭ್ಯಾಸ ನನಗಿಲ್ಲ. ಇನ್ನೊಬ್ಬರ ಆಧೀನದಲ್ಲಿರಲು ನನಗೆ ಇಷ್ಟವಿಲ್ಲ. ಕತ್ತ ಹಣ್ಣಿನಲ್ಲಿ ನೀನು ಪಾಲು ಇರದೆ ಸಮ ಪಾಲು ಭಾಗ ಆದಾಗ ಆಧೀನತೆಯ ಪ್ರಶ್ನೆಯೇ ಬರುವುದಿಲ್ಲ. ಒಟ್ಟಾರೆ ಹೊರಗುಪಯೋಗಿಸುವ ಮೋಸದಸ್ತ್ರಗಳನ್ನು ನಮ್ಮಲ್ಲಿ ಉಪಯೋಗಿಸದಿದ್ದರಾಯಿತು. ಇಷ್ಟೇ ನನ್ನ ಕರಾರು. ನಾನೇನು ನಿಮ್ಮಲ್ಲಿ ಸೇರುವೆ, ಆದರೆ ಆಗದ ವಿಷಯ ಸಮನಾಗಿರಬೇಕು. ನೀವು ಹಾಲೆರೆದರೆ ನಾನು ಜೇನೆರೆಯುವೆ. ನೀವು ವಿಷವೆರೆದರೆ ನಾನು ವಿಷದ ಕಡಲಲ್ಲಾಗುವೆ. ಹಾಗಾದರೆ ನಿನ್ನ ಹೆಸರೇನು? ಮೈ ನೇಮ್ ಈಸ್ ಚಾಣಕ್ಯ. ಚಾಣಕ್ಯ ಮತ್ತು ಚಾಣಕ್ಯ. ಈ ನಿನ್ನ ಚಾಣಾಕ್ಷತನವೇ ತೋರುತ್ತದೆ ಚಾಣಕ್ಯ ಎಂದು. ಹಾಗಾದರೆ ನಿನ್ನನ್ನೇನೆಂದು ಕರೆಯುವುದು? ಈ ಕಲಿಯುಗದ ಅಧಿಪತಿ ರಾಘವೇಂದ್ರ. ಚಾಣಕ್ಯ, ಈ ಭೂಗತ ಪ್ರಪಂಚದಲ್ಲಿ ನಿನ್ನ ಅರ್ಹತೆಗಳೇನು? ಅರ್ಹತೆ? ಈ ಭೂಗತ ಪ್ರಪಂಚದಲ್ಲಿ ನನ್ನ ಅರ್ಹತೆಗಳು ಕಳ್ಳತನದಿಂದ ಹಿಡಿದು ಕೊಲೆ ಮಾಡುವವರೆಗೂ. ಸರಿಯಾದ ಅರ್ಹತೆ ಚಾಣಕ್ಯ, ಸರಿಯಾದ ಅರ್ಹತೆ ಚಾಣಕ್ಯ. ಈ ಊರಾಗ ಒಂದು 6 ಕೋಟೆ ಇದೆ. ಅದರ
ಮಧ್ಯೆ ಅರಮನೆಯಂತಹ ಬಂಗಲೆ ಇದೆ. ಅಲ್ಲಿ ನಮ್ಮಂತ ಗುಂಡಗಳ ರಕ್ಷಕ ನಾಗರಾಜ್ ಎಂಬುವರಿದ್ದಾರೆ. ಅವರು ಈ ಸಮಾಜದಲ್ಲಿ ರಾಜಕೀಯ ವಲಯದಲ್ಲಿ ಅತ್ಯಂತ ಪ್ರಭಾವಿ ಹಾಗೂ ಗೌರವಾನ್ವಿತ ವ್ಯಕ್ತಿ. ಮೇಲಾಗಿ ಅವರ ಪೂರ್ವಜರು ರಾಜರು ಬೇರೆ. ಅವರಿಚ್ಛಿಸಿದ ಕಾರ್ಯಗಳು ಕ್ಷಣ ಮಾತ್ರದಲ್ಲಿ ನೆರವೇರುವವು. ಆದರೆ ಆ ವ್ಯಕ್ತಿ ನಾಗರಾಜನಿಗೆ ಎಣ್ಣಿನ ಚಪಲ, ನಮಗೆ ಹಣದ ಚಪಲ. ಅರ್ಥವಾಯಿತೇ ವಿಷಯವೇನೆಂದು. ನಮ್ಮ ಕಾರ್ಯಕ್ಕೆ ಅವರ ರಕ್ಷಣೆ ಬೇಕು, ಅವರ ಕಾರ್ಯಕ್ಕೆ ನಾವು ಬೇಕು. ಚಾಣಕ್ಯ, ಇಂದು ರಾತ್ರಿ 10 ಗಂಟೆಗೆ ಸರಿಯಾಗಿ ಆ ಬಂಗಲೆಯ ಆಚೆಯ ರಸ್ತೆಯಲ್ಲಿ ನಿನಗೋಸ್ಕರ ಕಾಯುತ್ತಿರುತ್ತೇನೆ. ನಾನಿನ್ನು ಬರಲೇ? ಹೋಗು ಹೋಗು ಮುಟ್ಟಾಳ, ಹೋಗು. ಈ ಚಾಣಕ್ಯನ ಚದುರಂಗದಾಟದ ಮೊದಲ ಬಲಿ ನೀನು. ಈ ಚಾಣಾಕ್ಷತನ ಚಕ್ರದಲ್ಲಿ ನೀನೇಕೆ ನಿನ್ನ ಒಡೆಯನಾದವನು ಸಿಲುಕಬೇಕು. ಇವನ ರಕ್ಷಕ ನಾಗರಾಜನಂತೆ, ಅವನಿಗೆ ಹೆಣ್ಣಿನ ಚಪಲವಂತೆ. ಈ ಚಪಲ ಒಂದೇ ಸಾಕು ನನ್ನ ಕಾರ್ಯ ಉದ್ದೇಶ ಕೈಗೂಡಲು. ನನ್ನ ದೇಹ ಸುಖಕ್ಕಾಗಿ ಅಪಹರಿಸಿ ತಂದ ಲಾವಣ್ಯ ಇಲ್ಲಿಯೂ ಕೂಡ ನನ್ನ ಉದ್ದೇಶ ಈಡೇರಿಸುವುದೆಂದು ಕಾಣುತ್ತದೆ. ಆದಷ್ಟು ಬೇಗ ನಾಗರಾಜನ ಮನೆ ಸೇರಬೇಕೆಂಬ ನನ್ನಿಚ್ಛೆ ಇಷ್ಟು ಬೇಗ ಸಫಲವಾಗುವುದೆಂದು ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಇರಲಿ, ಹೊತ್ತು ನೋಡಿ ಈ ರಘು ಎಂಬ ಮೂಢ ಕತ್ತೆಗೆ 10 ಲತ್ತೆಯ ಪೆಟ್ಟನ್ನು ಕೊಟ್ಟು ಹುತ್ತಿನ ಅಟ್ಟಕ್ಕೆ ಏರಿಸಿ ಮತ್ತೇರುವ ಸೌಂದರ್ಯ ಹೊಂದಿರುವ ಲಾವಣ್ಣಳ ಸುತ್ತುವಲದಲ್ಲಿ ನಾಗರಾಜನ ಮೋಹದ ಮುತ್ತಿನ ಮಳೆಯನ್ನು ಸುರಿಸಿ ಕತ್ತಿನಿಂದ ನನ್ನ ಮೋಸದ ಬೀಜವ ಬಿಟ್ಟೆ ಅವನ ಸಿರಿ ಸಂಪತ್ತನ್ನು ಒಯ್ಯದಿದ್ದರೆ ನನ್ನ ಹೆಸರು ಚಾಣಾಕ್ಷಮತಿ ಚಾಣಕ್ಯನೇ ಅಲ್ಲ. ಜಸ್ಟ್ ವೇಟ್ ಅಂಡ್ ಸಿ. ಈ ಭೂಗತ ಪ್ರಪಂಚಕ್ಕೆ ಒಬ್ಬನೇ ಅಧಿಪತಿಯಾಗಿರಬೇಕು, ಅದು ನಾನಾಗಿರಬೇಕು. I am the villain.
दरवाजा खट खट करे तो भी हमारा कपड़ा का टुकड़ा भी ವ್ಯಾಪಾರ ಅರೆ ಈ ಊರಾಗ ಏನು ಹೆಣ್ಮಕ್ಳದು ಸಾರಿ ತೊಡ್ದಾರ್ಕಾಗಿಲ್ಲ ಅರೆ ನಾವು ಸೀರೆ ಮಾರಕ ಬಂದಿದ್ವಿ ಓ ನಮ್ದು ಖ್ಯಾತಡ್ಡಿ ಹನುಮಂತಪ್ಪ ಗೌಡಕ ಪೂಜಾ ಕ್ಯಾ ಗೌಡ ಈ ಊರ್ ಮೇಲೆ ಎಲ್ಲರೂ ಬಟ್ಟೆ ತಗೊಂತಾರಂತ ಹೋಗಿ ಅವ್ರು ಏನ್ ಹೇಳಿದ್ರು ದೇಕೋ ಸಾಹೇಬು ನಿಮ್ಮೂರಾಗೆ ಎಲ್ಲರೂ ಬಟ್ಟೆ ತಗೊಂತಾರೆ ಅಂತ ಹೇಳಿದ್ರು ನಾವು ನೋಡಿದ್ರೆ ಒಂದು ಟುಕಡ ಬಿ ವ್ಯಾಪಾರ ಆಗಿಲ್ಲ ಅರೆ ಕೈಸ ಈ ಊರಾಗೆ ವ್ಯಾಪಾರ ಮಾಡಕ್ಕೆ ನಾವು ಬಂದಿದ್ದವು ಅರೆ ಇಲ್ಲಿ ಯಾವುದೋ ಒಂದು ಹೆಣ್ಣು ಗುಮ್ಮ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಪೂಚಿತಾವ್ ಅರೆ ಹೆಣ್ಣು ಗುಮ್ಮ ಹೆಣ್ಣೊಂದು ಗುಮ್ಮ ಔ ಔ ಔ ಔ ಏನ ಅಂದೆಲ್ಲ ಹೆಣ್ಣೊಂದು ಗುಮ್ಮ ಅಂದು ಇದ್ರ ಹೆಣ ಎತ್ತಲಿ ಹೋಗದ್ ಬಂದು ಹುಗ್ಗಿ ಉಂಡ್ಲಿ ಸಜ್ಜಾಗಿ ಹೆಜ್ಜೆ ಬಿಟ್ಲಿ ಅಲ್ರಿ ಗೇಣುದ್ದ ಗಡ್ಡ ಬಿಟ್ಕೊಂಡು ಮಾರುದ್ದ ಬೆಳಗ್ ನಿಂತ್ಕೊಂಡು ಕೈಗೆ ನಿಲ್ಕಲಾರ್ದಂತ ಉದ್ದುದ್ದ ನಾವು ಮಾತಾಡ್ಕೊಂತ ನಿಂತ್ಕೊಂಡೈತಿ ಮೂಳ ಹಳೆ ಮೂಳ ಏಯ್ ಸಾಬಾ ಏನೋ ಹೆಣ್ಮಕ್ಳು ನೋಡಿ ಬಾಯಿ ಬಂದಾಗ ಮಾತಾಡ್ತಿ ಅರೆ ಗುಸ್ಸ ಮಾಡ್ಕೋಬೇಡಿ ಹೆಣ್ಣೊಂದು ಗುಮ್ಮ ನಿಮ್ಮದು ಬಸರ್ ನಮ್ಗೆ ಗೊತ್ತಿಲ್ಲ ಏಯ್ ನೀನು ಬಾಯ ಹುಳ ಬಿಳಿ ನನಗೆ ಯಾಕೆ ಬಸರ ಅಂತೀಯೋ ಐಸನ್ನೈ ಹೆಣ್ಣೊಂದು ಗುಮ್ಮ ನಿಮ್ಮದು ಸಣ್ಣದು ಮಗು ಇದ್ದಾಗ ತೊಟ್ಲದಾಗ ಮಗಿಸ್ಬಿಟ್ಟು ನಿಮ್ಮ ಮಾವ ಇಟ್ಟಿರ್ತಾರಲ್ಲ ಹೆಸರ್ ಅಲ್ಲ ಬಸರ್ ಅದು ಏಯ್ ನೀ ಏನ್ ಸರಳ ಇದ್ದೀವೋ ಹಾ ನೋಡಲ್ಲಿ ಬಿಡಬೇಡ ನಾವು ಬಿಡಾಕ ಬಂದಿಲ್ಲ ಮಾರಕ ಬಂದಿರೋದು ಏನ್ ಮಾಡ್ತೀಯ ನೀನ ಅಮ್ಮಂದು ಗುಮ್ಮಂದು ಬಸರು ಪಸರು ಹೆಸರು ಅಂತೇಳಿ ಎಲ್ಲಾ ಕೆಡಿಸಿ ರಾಡಿ ರಾಮಾಯಣ ಮಾಡಬೇಡ ಚಂದಾಗಿ ನನ್ನ ಹೆಸರು ರತ್ನಮ್ಮ ಅನ್ನ ಓ ರಾತಿದು ಅಮ್ಮ ಅರೆ ನಿಮ್ಮದು ಹೆಸರು ರಾತಿದು ಅಮ್ಮ ರಾತಿದು ಅಮ್ಮ ಇಸ್ ಗಾಂವ್ ಕೈ ಹೆಣ್ಮಕ್ಳು ಸೀರೆ ತೊಡ್ತಾರ ಕೈ ಇಲ್ಲ ಏ ನೀನು ಸರಳ ಇಲ್ಲಿಂದ ಹೋಗಂಗ್ ಕಾಣಂಗಿಲ್ಲ ಮಗನ ಅರೆ ಕೈಕೋ ಐಸ ಏನ್ರವ ಬಳಿ ಗಿಳಿ ಎಲ್ಲ ಮ್ಯಾಲ ಏರಿಸ್ರಿ ತಗೋರಿ ಕೈ ಆಡಿಸ್ರಿ ಏನೇನ್ ಸಿಗ್ತದೆ ಎಲ್ಲ ತಗೊಂಬರ್ರಿ ಅರೆ ಅಲ್ಲ ಸಾಡಿ ಉಡ್ತೈತಿ ಇಲ್ಲ ಅನ್ನಕ ಊರಾಗಿನ ಹೆಣ್ಮಕ್ಳು ನಿನ್ನ ಕಣ್ಣಿಗೆ ಬೆಟ್ಲೆ ಕಾಣಕತ್ತಿವೆ ಹೋಗದ್ ಬರ್ಲಿ ಅರೆ ಅರೆ ಐಸ ನಹಿ ರಾಡಿದು ಅಮ್ಮ ಎಲ್ಲಿಂದಾರ ತಪ್ಪಿಸ್ಕೊಂಡು ಬಂದ್ಲೇ ಇವ ಅರೆ ನಾನೇನೋ ಹೇಳಕ್ ಹೋಗ್ತೀನಿ ಇದೇನೋ ತಿಳ್ಕೊಂತೈತಿ ಅರೆ ರಾಡಿದು ಅಲ್ಲ ಓ ರತನದು ಅಮ್ಮಂದು ಅಮ್ಮ ನಾವು ಏನು ಮಾಡಕ ಬಂದಿದ್ದಾವ್ ಅಂದ್ರೆ ಸೀರೆ ಮಾರಕ ಬಂದಿದ್ದಾವ್ ನೀ ಏನ್ ಮಾಡ್ತೀಯ ಸೀರೆ ಮಾರಕ ಬಂದಿದ್ದಾವ್ ನೀನು ಒಂದು ಖರೀದಿ ಕರ್ತಕ್ಕೆ ನಾ ಇವ ಏನ ಅಂದ ಇನ್ನು ಕೆರುವಿನ ಬಾಯಿಗೆ ಬಂದಾನ ಅಂತ ತಿಳ್ಕೊಂಡಿದ್ದೆ ತಿಳ್ಕೊಂಡ ಇಲ್ಲಮ್ಮ ನೀ ಸೀರೆ ಮಾರಕ್ ಬಂದೀಯ ನೀವು ಯಾವ ಸೀರೆ ಮಾಡ್ತೀಯ ಎಲ್ಲ ಮಾಡ್ತೀಯ? ಒಂದ ಎರಡ ಮೂರ ಸಪ್ಪು ಹಚ್ಚಿ ಮಾಲೈ ಸಪ್ಪಗೈತಿ ಅಲ್ಲ ನಮ್ದು ಭಾಷೆ ಐಸೆ ನೀನ್ ನೋಡಿದ್ರೆ ಸಪ್ಪಗೈತೆ ಖಾರ ಐತೆ ಕಾಬೋತೆ ದೇಕೋ ಇದು ಅದು ಇದು ರತ್ತಂದು ಅಮ್ಮಂದು ಅಮ್ಮ ನಿನಗೆ ನಾವು ಸಾಡಿ ತೋರ್ಸುದು ನೀ ತೋರ್ಸಿದ್ರ ನಾ ನೋಡ್ಬೇಕಲ್ಲ ತೋರ್ಸ್ತಾವ್ ತೋರ್ಸ್ ಸೀರೆ ತಗೋಬೇಕಾಗೈತಿ ಇದು ಹೇ ಮೇರಿ ಮೆಹಬೂತ್ ಹೈ ಏನೋ ಬೂಚಿನ ಇಟ್ಟು ಬಿಡ್ಯದ ಅಯ್ಯಪ್ಪ ಐಸಾ ನಹಿ ರತ್ತಂದು ಅಮ್ಮಂದು ಅಮ್ಮ ಹೈ ಮೇರಿ ಮೆಹಬೂತ್ ಹೈ ಇದನ್ನ ಬಿಟ್ರೆ ಬೇರೆ ತೋರಿಸ್ ಅಯ್ಯೋ ಒಂದು ಯಾಕೆ ಎರಡು ಯಾಕೆ ಬಹಳ ಇಟ್ಟಿದ್ದೇವು ಇಟ್ಟಿಟ್ಟು ಹೊರಗೆ ಹಿರಿದು ನೋಡೋಣ ತೆಗಿತಾವ್ ಗುಸ್ಸ ಮಾಡ್ಕೋಬೇಡಿ ರತ್ತಂದು ಅಮ್ಮ ಇದು ಐತೆ ನೋಡಿ ಇದು ಹೈ ಥೇರಿ ಮೆಹಬೂತ್ ಹೈ ಏನ ಅನ್ನಪ್ಪ ಇವ ಹೈ ಥೇರಿ ಮೆಹಬೂತ್ ಹೈ ಅಂದೆ ಏಯ್ ತೇರಿ ಗಿರಿ ಅಂದ್ರೆ ನಿನ್ ಚೋಪಡನ ಬದಾಸ್ತೀನ ಮತ್ತ ಅಣ್ಣ इसको कैसे
ಮಾಲೂಮ್ ಹೋತಾ ನಮ್ದು ಭಾಷಾ ಐಸ ಇಷ್ಟು ಅಯ್ಯೋ ಇದು ಬೇಡ ಬೇಡ ಚಂದಿಲ್ಲ. ಗೋವಿಂದ ಇದು ಇದು ನೋಡಿ ಅಮ್ಮ ಇದು ಒಂದು ಮುತ್ತು ಕೊಡು ಅಂದಿ ಇವ ನೋಡ್ರಿ ಅವ ನಡು ಬಜಾರ್ದಾಗ ಹೆಂಗಸಿ ಮುತ್ತು ಕೊಡ್ತೀನಿ ಅಂತ ಬರ್ರಿ ಅಯ್ಯಪ್ಪ. ಅಯ್ಯೋ ಐಸ ನಹಿ ಅಮ್ಮ ಈ ಸೀರೆದು ಹೆಸರು ಅದು ಐತೆ ಅಯ್ಯೋ ಕರ್ಮದ ಕಾಂಡು ಏ ನೀ ಕೈಯಾಗ ಚಪ್ಲಿ ಕೊಟ್ಟು ಹೊಡ್ರಿ ಅಂತ ಬಗ್ಗಿ ನಿಂದಿರ್ತಿಯಲ್ಲೋ ಮರ. ಅದು ಸೀರೆ ಹೆಸರು ಅಂತ ಹೇಳಕ್ ಬರ್ತಿತ್ತಿಲ್ಲ. ಇದು ಬಂಗಾರದ ಗುಡಿ ಐತೆ ಬಂಗಾರದ ಗುಡಿ. ಹಾ ಚಂದ ಐತ್ ಮಾಡು. ಇದು ನಮ್ದಕ್ಕೆ ಸಾಮಾನ್ಯ ಐತಲ್ಲ ಇದು ಏಕ ಮಿನಾರ್ ಕಾ ಸಾಡಿ ಏನ ಅಂದಿ ಇನ್ನೊಂದ್ಸಲ ಅನ್ನು? ಏಕ ಮಿನಾರ್ ಕಾ ಸಾಡಿ ಹೈ ಅದ್ರಕ್ಕಿಂತ ಮುಂಚೆ ಒಂದ್ ಏನ ಅಂದಿ? ಅದು ನಿಮ್ಮದಕ್ಕೆ ಮುಂದೆ ಐತಲ್ಲ ಅದು ಬಂಗಾರದ ಗುಡಿ ಅರೇ ಅಮ್ಮ ಇದು ಸೀರೆದು ಹೆಸರು ಅಮ್ಮ ನಿಮ್ಮದಕ್ಕೆ ಐತಲ್ಲ ಅದು ಬಂಗಾರದ ಗುಡಿ ನಮ್ದಕ್ಕೆ ಐತಲ್ಲ ಇದು ಏಕ ಮಿನಾರ್ ಕಾ ಸಾಡಿ ನೀನು ಹೋಗೋದು ಬರ್ಲಿ. ನಾ ಸೀರೆ ಹಿಡ್ಕೊಂಡಿದ್ದು ನಿಮ್ದು ಬಂಗಾರದು ಐತಿ ನಿಮ್ದು ಬಂಗಾರ ನಾ ಏನಂತ ತಿಳ್ಕೊಬೋಗಯ್ಯವ್ವ. ಯವ್ವ ಯವ್ವ ನಿಂದು ಬಂಗಾರದ ಗುಡಿ ಸೀರೆ ಐತಿ ಅಂತ ಹೇಳಿದ್ದು ನಾವು ಅಯ್ಯೋ ಅಲ್ಲಪ್ಪ ನೀ ಕೈಯಾಗಿ ಹಿಡಿದಿದ್ದ ಸೀರೆ ಬಂಗಾರದ ಗುಡಿ ಅಂತ ಹೇಳಿದ್ರೆ ಗೊತ್ತಾಗ. ನಾನು ಅದ್ರದ್ದು ಹೇಳಿದ್ದು ನಾನು ಅಲ್ರಿ ಅದು ಹೇಳ್ತೆ ನಿನ್ನ ಮೂಳ. ಏ, ಒಳ್ಳೆ ತಲೆ ತಿನ್ನೋಬೇನಂತಿದ್ದ ಅಯ್ಯವ್ವ ಬೆಳಿಗ್ಗೆ ಬೆಳಿಗ್ಗೆ. ಇದು ಏಕ ಮಿನಾರ್ ಸೀರೆ ಅಂದ್ಯಾಳ. ಇದೇ ಸೀರೆ ಚಂದ ಐತಿ ಇಲ್ಲಿ. ಇದನ್ನ ನೀ ತಗೋ. ಬಂಗಾರದ ಗುಡಿ ಬೇಡ ನನಗ, ಮಡಿನೂ ಬೇಡ ಅಂದಂಗ ಇದ್ರ ದಾಮ್ ಎಷ್ಟೈತಿ ಹೇಳ? ಇದ್ರದ್ದು ಧಾಣಿ ಭೋಲೆತು ಇದಕ್ಕೆ ನಾವು ಏನೇನೋ ಹೇಳ್ಬಿಡ್ತಾವ್ ನೀನು ಏನೇನೋ ಕೇಳ್ಬಿಡ್ತಾವ್ ಇದ್ರದ್ದು 2,000 ರೂಪಾಯಿ ಐತೆ ನಾನೇನು ತಪ್ಪು ಹೇಳಿಲ್ಲ ಅಮ್ಮ ನಾನು ತಪ್ಪು ಹೇಳಿಲ್ಲ 2,000 ರೂಪಾಯಿ ಹೇಳಿದ್ದು ತಡಿ, ಇದು 2,000 ರೂಪಾಯಿ ಸೀರೆ ಏನ್ರವ? ಅಲ್ಲ ಹೌದಲ್ಲ? ಅರೆ ಅಕ್ಕ ನೋಡಲ್ಲಿ ಅಲ್ಲ. ಹೂ ಬೋಲು ಅರೆ ಅಕ್ಕ ತುಮ್ ಹೂ ಬೋಲು ಏ ಇಲ್ಲ, ಅವ್ರು ನಮ್ ಕಡೆ ಅದಾರ. ಅದ್ ನಾವು ಸೀರೆ ಖರೀದಿ ಮಾಡೋದು ನೀವೇ ಹೇಳ್ರಿ ರೇಟ್ ಕಡೆ ನಮ್ ಕಡೆ ಇದಾರ ಅಣ್ಣ ಅವ್ರು ನಮ್ ಕಡೆ ಇದಾರ ನಮ್ದು ತಾತಾಕ್ಕೆ ಬೋಲ ಅರೆ ತಾತ ಇಸ್ಕಿ 2,000 ರೂಪಾಯಿ ನಮ್ದು ತಾತ 5,000 ರೂಪಾಯಿ ಬೋಲ್ತಾ ವಾ ತಾತ, ನೀ 5,000 ರೂಪಾಯಿ ಅಂತ ಹೇಳಿ ನಾನು ನಿನ್ನ ಮಾಮ ಅನ್ಬೇಕಂದಿದ್ದೆ, ಕಳ್ಕೊಂಡಿ ನೋಡ. 5,000 ರೂಪಾಯಿ ದೊಡ್ಡದ, ನಮ್ಮ ಮಾಮ ಅನ್ನ ದೊಡ್ಡದ. ನೋಡಲ್ಲಿಗ ಹೂ ಅಂತ. ಕೈಸೆ ಅಮಾರ ವ್ಯಾಪಾರಕ್ಕೆ ನೀವು ಕಲ್ಲು ಹೊಡಿಬಾರ್ದು ನಮ್ದು ಹೊಟ್ಟೆ ಮೇಲೆ ಬಡಿಬಾರ್ದು ನಿಮ್ಗೆ 5,000 ಹೇಳಿದ್ರು ನಾವು 2,000 ಹೇಳಿದ್ವು ಅದು ನೋಡಿದ್ರೆ ನಿಮ್ದಕ್ಕೆ ಮಾಮ ಅಂತ ಕೊಡ್ಲಿ ನೀವು ಪುಕ್ಷಕ್ಕೆ ಕೊಡು ಅಂತೀವಿ ತಾತ ಐಸಾ ನೈ ಬೋಲಾ ತುಮ ಬೋಲಾ ಹಾ, ಹಾ, ಇದು ನನಗ್ ಬೇಕು, ಆದ್ರೆ ದಾಮ್ ಬಾಳ ಆಯ್ತು. ಇದ್ರದ್ದು ರೊಕ್ಕ ಕಮ್ಮಿ ಮಾಡು. ಆಯ್ತು ನಿಮ್ದು ಮಾರಿ ಅಲ್ಲ ಮೋದಿ ಅಲ್ಲ ಮಾರಿ ನೋಡ್ಕೊಂಡ್ಬಿಟ್ಟು ಕಮ್ಮಿ ಮಾಡ್ತಾವ್ ಫಿರ್ತಾವ ಹಾ, ಇದಕ್ಕೆ ಬರೀ ಕಮ್ಮಿ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲಪ್ಪ. 500 ರೂಪಾಯಿ ಕಮ್ಮಿ ಮಾಡ್ಬೇಕು. ಅರೆ ಮಾಡ್ತಾವ್ ಬಿಡು ಹೌದಿಲ್ಲ? ಹಂಗ ಇದ್ರ ಒಳಗಿಂದ ಚೋಲಿ ತೆಗಿ. ಚೋಲಿ ಚೋಲಿ ಅರೆ ರಾಡಿದು ಅಮ್ಮ ಯಪ್ಪ ನಾವು ಅಲ್ಲಿ ಯಪ್ಪ ನಂದು ಯಾಕೋ ರಾಡ್ಯ ಉಳ್ಳಾಡ್ಸಕತ್ತೀವಿ. ಅಲ್ಲೋ ನಿಮ್ದು ಏನು ಹೆಸರು ಹೇಳಿದ್ರು ರತ್ನಮ್ಮ. ಓ ರತಂದು ಅಮ್ಮಂದು ಅಮ್ಮ ನೀವು ಚೊಲಿಕೆ ಪೀಚಕ್ಕೆ ಹೈ ಅಂತ ಹೇಳಿದ್ರಲ್ಲ ಇದ್ರ ಮೇಲೆ ಏನು ಇಲ್ಲ ಅಂತ ಚೊಲಿಕೆ ಮೇಲೆ ಯಾವುದು ಇಲ್ಲ ಇದ್ರದ್ದು ಬೋಲೆತು ಕ್ಯಾ ಬೋಲ್ತಾ ಇಸ್ಕೋ ರೇಟು 18 ರೂಪೀಸ್ 18 ರೂಪೀಸ್ ಬೋಲೆತು ಕ್ಯಾ ಅಟ್ರು ಪಟ್ರು ಅಂದಿ ಮಗನ ಕಟ್ಟ ಮಾಡಿ ಕಳಿಸ್ತೀನಿ ಇಲ್ಲಿಂದ. ಅವ್ವ ಐಸಾ ನಹಿ ಅವ್ವ ಅಣ್ಣ ಕ್ಯಾ ಬೋಲ್ತಾ ಹೋ 18 ರೂಪಾಯಿ ಬೋಲ್ತಾ 18. ಏ ಹೋಗ ಹೋಗ. ಅಲ್ಲ 18
ರೂಪಾಯಿ ನನಗೆ ಬೇಕಾಗಿಲ್ಲ ಅದಕ್ಕಿಂತ ಕಡಿಮೆ ಮಾಡಿ ಕೊಡ್ತೀನಿ ಅಂತ ನಾನು ತಗೋತೀನಿ. ಆಯ್ತು, ನಿಮ್ದು ಮಾರಿ ನೋಡಿಬಿಟ್ರೆ ಹಂಗೆ ಕೊಡ್ಬೇಕು ಅನಿಸ್ತೈತೆ, ಆದ್ರೂ ಕಮ್ಮಿ ಮಾಡಿ ಕೊಡ್ತಾವೆ. ಹಾ, ಮತ್ತೆ ಇದೆಲ್ಲ ಬರೋಬ್ಬರಿ ಆಯ್ತು. ಮತ್ತೆ ಇವ್ ಎರಡರ ಕೆಳಗ್ ಬಿಡ್ತಾರಲ್ಲ ಅದನ್ನೊಂದು ಕೊಡಲ್ಲ. ये क्या बोलता भैया? वो लंगा दादा लंगा बोला, वो भी है हमारे पास, वो लंगा भी है हमारे पास, दे दो ಕೊಡು 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 ಕೊಡು. दे दो अम्मा, ये लंगा देखो. ಇದು ಸೂಪರ್ದು ಲಂಗಾದು ಅಮ್ಮ, ಇದು ಸೂಪರ್ದು ಲಂಗಾದು ಅಮ್ಮ. ನೀನು ಇದನ್ನ ಬೇಕು? ಇವ ಒಟ್ಟೆಲ್ಲ ಸೇರಿ ನಾನು ಉಡಿಸೇ ಕಳ್ಸೋನು ಇಲ್ಲಿಂದ. ಹಾ, ಇದ್ರ ರೇಟ್ ಏನೈತಿ? ಅರೆ ಇದ್ರ ರೇಟ್ ಬಹಳ ಕಮ್ಮಿ ಐತೆ. ಕ್ಯಾ ಬೋಲ್ತಾ, ಈಗ ನಾನು ಏನನ್ನೋ ಹೇಳ್ಬಿಡ್ತಾನು, ಇದು ಏನನ್ನೋ ತಿಳ್ಕೊಂಡ್ಬಿಡ್ತಾನು. ಅರೆ ಇದಕ್ಕೂ 25 ರೂಪಾಯಿ ಬೋಲ್ತಾ, 25. ಏಯ್, ನಡಿ, ನಡಿ. ಅಲ್ಲ, ಇಷ್ಟೊತ್ತನ ಇದ್ರಾಗ ಬಿಟ್ಟು ಜಂಪರ್ದಾಗ ಒಪ್ಕೊಂಡೆ, ಸೀರಾಗಿ ಬಿಟ್ಟಿದೀವಿ ಒಪ್ಕೊಂಡೆ, ಎಲ್ಲ ಬಿಟ್ಟು ಅವನವ್ನ ಲಂಗದಾಗ ಏರ್ಸಿ ಕುಂತಿಯಲ್ಲಪ್ಪ. ಅರೆ 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 ಐಸಾ ನೈ ಅಮ್ಮ, ನಾವು ನಿಮ್ದು ಮೋರಿ ನೋಡ್ಬಿಟ್ಟು ಮೊದಲೇ ಎಲ್ಲವುದು ಕಮ್ಮಿ ಹೇಳ್ಬಿಟ್ಟಾವ್, ಮತ್ತೆ ಬಿಡು ಅಂದ್ರೆ ಕೈಸಾ ಬಿಡ್ಲಿ ಅಮ್ಮ. ಏಯ್, ಇವ್ ಎರಡರಾಗ ಬಿಟ್ಟಾಗ ಲಂಗದಾಗ ಬಿಡಲ್ಲ. ನೋಡು ಅಮ್ಮ, ನಾವು ಸೀರೆ ಒಳಗ ಒಂದು ಬಿಟ್ಟಾವ್, ಚೋಲಿ ಒಳಗ 2 ಬಿಟ್ಟಾವ್, ಇನ್ನು ಲಂಗನ ಬಿಡು ಅಂದ್ರೆ ಕೈಸಾ ಬಿಡ್ಲಿ? ನಮಗೆ ಏನು ಸಿಕ್ಕರು ಈ ಲಂಗದಾಗ ಸಿಗ್ತದಮ್ಮ. ಇಷ್ಟೇ ನಮಗೆ ಖಾಲಿ ನೈ ಮಿಲ್ತ, ನಮಗೆ ಇದ್ರಾಗ ದುಡ್ಡು ಸ್ವಲ್ಪ ಸಿಗೋದು ಅಮ್ಮ, ಇದಕ್ಕೂ ಇದ್ರಾಗ ಕಮ್ಮಿ ಬಿಡಕ್ಕೆ ಬರಕ್ಕಿಲ್ಲ ಅಮ್ಮ. ಸರಿ, ನೀ ಹೇಳ್ದಂಗ ಅದ್ರಾಗ ಬಿಡಾಕ ಬರಂಗಿಲ್ಲ ಅಂತೀಯಲ್ಲ, ಕ್ವಾಲಿಟಿ ಚಂದ ಇತ್ತು ಅಂದ್ರೆ ನೀ ಹೇಳಿದ್ ಕೇಳ್ತಿದ್ದೆ. ಅದು ಕೆಟ್ಟ ಕೆರ ಹಿಡಿದು ಅದ್ರಾಗ ಬಿಡಂಗಿಲ್ಲ ಇದ್ರಾಗ ಬಿಡಲ್ಲ ಅಂತಂದ್ರೆ ಮಗಳಾಗಿ ಹಳಿಸ್ನಾರ್ತು. ಯವ್ವ ಯವ್ವ ಯವ್ವ, ಇದನ್ನು ಒಂದು ಸಾರಿ ನೋಡವ್ವ ನೀನು, ಇದು ಕ್ವಾಲಿಟಿ ಇಲ್ಲ ಬಂದು ಅವ್ವ, ಅಚ್ಚಿ ಕ್ವಾಲಿಟಿ ಯವ್ವ. ಆಯ್ತು, ಇದನ್ನು ತಗೊಂಡ್ಬಿಡ್ರಿ. ಮತ್ತೆ ಫಿರ್ ಕ್ಯಾ ಹೋನ? ಇನ್ನೊಂದ್ ನೆನ್ ಬಂತು. ಮತ್ತೆ ಇದು ನಮ್ ಶೆಟ್ರಿಗೆ ಒಂದು ಲುಂಗಿ ಐತೆ ನಿನ್ನ ಹತ್ರ? ಲುಂಗಿ? ಅರೆ ये लुंगी बोले तो देखो ರಾಣಿದು ಅಮ್ಮ, ಅಲ್ಲ 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 ರಥನದು ಅಮ್ಮ. ಲುಂಗಿ ಇಲ್ಲ, ಲುಂಗಿ ಒಳಗಿಂದು ಐತೆ, ಕೊಡುವಂದಿ. ಅದೇ ಇದು ಚಡ್ಡಿ ಬೋಲ್ತಾ ಉಸ್ಕು, ಚಡ್ಡಿ. ಅದೇ ಚಡ್ಡಿ ಬೋಲೋದು ಅಂಡರ್ವೇರ್ ಡ್ರೈಯರ್. ಬರಲಿ. ಅರೆ ಅದು ನಾನು ನಮ್ ಶೆಟ್ರ ಹತ್ರ ಒಳಗ ಸೇಫ್ ಆಗೈತಿ. ಹಂಗಾರೆ ನಿಮ್ಗೆ ಏನು ಬೇಡ? ಅದೇನು ಬೇಕಾಗಿಲ್ಲ. ಏ ಸಾಬ, ಒಂದ್ ಕೆಲಸ ಮಾಡು, ಇದೇನೈತಲ್ಲ ಈ ಸದ್ಯ ನೀನು ಕೊಡಾಕ ನನ್ನ ಹತ್ರ ದಾಮ್ ಇಲ್ಲ. ಈ ಕಡೆ ಓಣ್ಯಾಗ ಹೆಂಗೂ ಬರಾಕತ್ತಿ ನೋಡು, ಅಲ್ಲಿ ಮ್ಯಾಲಿನ ಓಣ್ಯಾಗ ಬಾ, ಬಂದು ಇಲ್ಲಿ ಶೆಟ್ರ ಮನೆ ಯಾವುದು ಅಂತ ಕೇಳಿದ್ರೆ ಯಾರನ್ನ ತೋರಿಸ್ತಾರ, ಅಲ್ಲೇ ಬಂದು ಧಾಮಿಸ್ಕೊಳಂತಿ. ಶೆಟ್ರ ಮನೆ ಗೊತ್ತೈತಿಲ್ರಿ ನಿಮ್ಗ? ನಮ್ಗೆ ಗೊತ್ತಿಲ್ಲ ಅಮ್ಮ, ನಾವು ಅಲ್ಲಿಗೆ ಬಂದುಬಿಟ್ಟು ನಿಮ್ದು ಶೆಟ್ರದು ಎಂಟಿದು ಐತೆ ಅಲ್ಲ, ನಮ್ದು ಕಿ ಸೀರೆದು ಲಂಗಾದು ಚೋಲಿದು ತಗೊಂಡೈತೆ, ಅದ್ರದ್ದು ಪೈಸಾ ಕೊಟ್ಟಿಲ್ಲ, ಕೊಡು ಅಂತ ಕೇಳ್ತಾವ್. ಅರೆ ಮಾತಾಡುವಂತಲ್ಲ ಇದು ಏನು? ನೀನ ಬಹಳ ಕೂಸ್ಕೊಳ್ಕೊಳಂಗ್ ಮಾಡ್ತೀಯಲ್ಲ ಮಾಲ್ ಕೊಟ್ಟು. ನೋಡ, ನಿನಗೆ ಯಾರು ಹೇಳಿಲ್ಲ ಅಂದ್ರಾಗ ಇವ್ ಮಾಸ್ತರ್ಗಳು ಹೇಳ್ತಾರ. ಅರೆ ಹೇಳಾಕ ಅರೆ ಅಣ್ಣಂದು ಅಣ್ಣ ಅವ್ರದ್ದು ಶುರುವಾಚಿ ಅಂತ ಹೇಳ್ಯಾರ, ನಿಮ್ದು ನೋಡಿದ್ರೆ ಮಾತಾಡ್ತಾವ್. ನನ್ನ ರಸಗೊಲ್ಲ ತಿಂದಷ್ಟು ರುಚಿ ಐತಿ ಗಂಗಾವತಿ ಬೆಲ್ಲ, ನಿನ್ನಂತ ಕೈಯಾಳಿನ ಕಾಣೆನಲ್ಲ. ಬಂಗಾರಿ ಸಿಂಗಾರಿ, ಬಂಗಾರಿ ಸಿಂಗಾರಿ ಜಾನೆ ಹತ್ತಿರಪ್ಪ, ಮಧು ಹೆಣ್ಣೆ ಹತ್ತಿರಪ್ಪ, ಬಂಗಾರಿ ಸಿಂಗಾರಿ ಜಾನೆ ಹತ್ತಿರಪ್ಪ, ಮಧು ಹೆಣ್ಣೆ ಹತ್ತಿರಪ್ಪ. ಪ್ರೀತಿ ಮಾಡು ತಮಾಷ ನೋಡು, ಪ್ರೀತಿ ಮಾಡು ತಮಾಷ ನೋಡು. ಸುಕುಮಾರ
दिन रात मैं तुमसे प्यार करता हूँ, मैं तुमसे गीत गाता हूँ, मैं तुमसे प्यार करता हूँ, मैं तुमसे गीत गाता हूँ। तू ही राधा मैं हूँ कृष्णा, तू ही राधा मैं हूँ कृष्णा। बंगारे सिंगारे बंगारे सिंगारे जाने हटी रबा, खुद ಹೆಣ್ಣೆ ಹಟಿ ರಬಾ। ಪ್ರೀತಿ ಮಾಡು ತಮಾಷಾ ನೋಡು, ಪ್ರೀತಿ ಮಾಡು ತಮಾಷಾ ನೋಡು। ಲಾ 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 ನಾವು ಸೀರೆ ಮಾರೋ ದೇಶದ ಬಂದು ನಾವು ಹುಡುಕ್ಬೇಕಂದಂಥ ಸ್ಥಳ ಹುಡುಕಿದಂಗೆ ಆಯ್ತು. ಬೆಂಗಳೂರು ಮೈಸೂರುಗಳಲ್ಲಿ ಅನೇಕ ಕೊಲೆಗಳನ್ನು ಮಾಡಿ ಜೈಲಿನಿಂದ ತಪ್ಪಿಸಿಕೊಂಡು ಹೋಗಿರುವ ಆ ಚಾಣಕ್ಯನನ್ನು ನಾನು ಹಿಡಿಯಲು ಇಲ್ಲಿಗೆ ಬಂದಿರುವೆನು. ನಾನು ಒಂದು ಸಾರಿ ಅವನು ಅರೆಸ್ಟ್ ಮಾಡೀನಿ ಎನ್ನುವ ಸೇಡಿನಿಂದ ನನ್ನ ತಾಯಿಯನ್ನು ಕೊಂದು ನನ್ನ ತಂಗಿಯನ್ನು ಅಪಹರಿಸಿಕೊಂಡು ಹೋಗಿರೋನು. ಅವನು ಕೊಲೆಗಾರ ಚಾಣಕ್ಯನಾದರೆ ನಾನು CID ರಾಜಣ್ಣ. ಆ ನೀಚನನ್ನು ಬಂಧಿಸಲು ಈ ಊರಿನಲ್ಲಿ ಏನಾದರೂ ಒಂದು ಕೆಲಸ ಮಾಡುತ್ತಾ ಮಾರುವೇಷದಲ್ಲಿ ನಾನು ಇಲ್ಲೇ ಇರುತ್ತೇನೆ, ಅವನನ್ನು ಬಂಧಿಸೇ ತಿರುತ್ತೇನೆ. ಅರೆ ಮೈ ಆವು ಕಲಾ ಪ್ರೇಮಿಗಳ ಸಹಕಾರದೊಂದಿಗೆ ಶ್ರೀ ಮುಕ್ತಿನಾಥ್ ಸ್ವಾಮಿ ಗಣಿಕಾಳ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ಮಾನ್ಯ JN ಗಣೇಶ್ ಸರ್ ಅವರು ಶಾಸಕರು ಕಂಪ್ಲಿ ಕ್ಷೇತ್ರ ದಯವಿಟ್ಟು ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ J ದೊಡ್ಡಬಸಪ್ಪ ಭೋಗಾರೆಡ್ಡಿ ನಿರ್ದೇಶಕರು, ಮಹೇಶ್ ಗೌಡ ಎಮ್ಮಿನೂರ್, G ಸದಾನಂದ ಗೌಡ, ಅರಿವಿ ದೊಡ್ಡಬಸಪ್ಪ ಕುರುಗೋಡ್, ಮಲ್ಲಪ್ಪ ಮಾಸ್ಟರ್ ಕುರುಗೋಡ್, ಶ್ರೀಮತಿ ಲಲಿತಮ್ಮ ಸರ್ನಾಡ್ ಗೌಡರು ತಿಪ್ಪನಗೌಡರು, ವೆಂಕಟೇಶ್ ಗೌಡ ಕುರುಗೋಡು, G ಪಾಲಕ್ಸ್ ಗೌಡ, ಉಮಾಪತಿ ಗೌಡ ಹಾಗೂ ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುವಂಥ ಗಣಿಕಾಳ ಗ್ರಾಮದ ಮುಖ್ಯ ಅತಿಥಿಗಳಾಗಿ ಶ್ರೀ M ಪಂಪನಗೌಡ KS ಅಧಿಕಾರಿಗಳು ವಿಧಾನಸೌಧ ಬೆಂಗಳೂರು, ಶ್ರೀ GM ವೀರಭದ್ರಯ್ಯ ಸ್ವಾಮಿ KS ಅಧಿಕಾರಿಗಳು ARCS ಬಳ್ಳಾರಿ, ಶ್ರೀ K ಜಯಪ್ರಕಾಶ್ CPI ಕುರುಗೋಡು, ಶ್ರೀ B ಜನಾರ್ದನ ESI ಗಣಿಕಾಳ್, ಶ್ರೀ K ಶಾಂತಪ್ಪ PSI ಗಣಿಕಾಳ್, ಸಣ್ಣ ವೀರೇಶ್ PSI ಬಸನಗೌಡ PC ಹಾಗೂ ಠಾಣಾ ಸಿಬ್ಬಂದಿ ವರ್ಗ ಕುರುಗೋಡು, ಶ್ರೀಮತಿ ಜಯಶ್ರೀ ಜಸ್ಕಾಂ ಕುರುಗೋಡು, ಹೊನ್ನೂರು ಸಾಬ್ KGB JS ಸಂಪನಗೌಡ, ಮುಸನಹಳ್ಳಿ ಶಾಂತಪ್ಪ, ಮೇಟಿ ಮಲ್ಲಿಕಾರ್ಜುನ ಅಂಗಡಿ, ಶ್ರೀ N ಕರೆಯಪ್ಪ, ಪೋಸ್ಟ್ ಮಲ್ಲಪ್ಪ, ಗುರು ಕೊಂಕಣ್ಣ, ಶ್ರೀ N ಶೇಖರಪ್ಪ, N ಹೊನ್ನೂರಪ್ಪ, ರಮಣ್. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯ ಶ್ರೀಮತಿ VS ರಾಮಲಿಂಗಮ್ಮ ಶ್ರೀರಾಮಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಅದೇ ಊರಿನ ಆರಾಧ್ಯ ದೇವರಾಗಿರುವಂಥ ಶಾಂತವೀರ ದೇವರ ಪಾದಕ್ಕೆ ನಮಸ್ಕರಿಸುತ್ತಾ, ಈ ದಿನ ನಮಗೆ ವೇದಿಕೆ ಮೇಲೆ ತಿಮ್ಮಬುದ್ದನಿ ಮತ್ತು ಅನೇಕ ಗಣ್ಯರಿದ್ದಾರೆ. ಇವತ್ತು ಕ್ಯಾದಟ್ಟಿ ಶಾಂತನಗೌಡರ ಸವಿನೆನಪಿಗಾಗಿ ನರನಾಗರು ಏನಿವತ್ತು ನಾಟಕ ಪ್ರದರ್ಶನ ಆಗ್ತಿದೆ. ಇವತ್ತು ಶಾಂತನಗೌಡರ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು 1000 ಅಧಿಕ ನಾಟಕಗಳು ಪ್ರದರ್ಶನ ಮಾಡಿದ್ದಾರೆ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಇಂಥ ವ್ಯಕ್ತಿಗಳ ಸಿಗೋದು ಭಾಳಷ್ಟು ಅಪರೂಪ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾವು ಕುಂತು ನೋಡೋಕೆ ನಮ್ಗೆ ಟೈಮ್ ಇರಲ್ಲ. ಅವ್ರು 1000 ನಾಟಕ ಆಡ್ಯಾರಂದ್ರೆ ಅವ್ರ ಪೇಷನ್ಸ್ ಇರ್ಬೇಕು, ಅವೆಲ್ಲ ನೆನಪು ಮಾಡ್ಕೋಬೇಕಾಗ್ತೈತಿ. ಹಾಗಾಗಿ ನಮಗೆ ಶಾಂತನಗೌಡ್ರು ಕರ್ನಾಟಕ ಏಕೀಕರಣ ಇದರಲ್ಲಿ ಕೂಡ ಭಾಗವಹಿಸಿದ್ದಾರೆ, ಏಕೀಕರಣದಲ್ಲಿ ಕೂಡ. ಹಾಗಾಗಿ
ಇವತ್ತೇನು ಗೆಣಕ್ಯಾಳ ಗ್ರಾಮಕ್ಕೆ ಸಿದ್ದಯ್ಯನವರ ಕೊಡುಗೆ ಕೂಡ ಭಾಳಷ್ಟು ಅಪೂರ್ವ, ಏನು ಭಾಳಷ್ಟು ಕೊಡುಗೆ ಅಂತಂದು ಹೇಳ್ಬೋದು. ಯಾಕಂದರೆ ಇಡೀ ಗೆಣಕ್ಯಾಳ ಗ್ರಾಮದಲ್ಲಿ ಪ್ರತಿ ಮನೆಗೆ ಕೂಡ ಕಲಾವಿದರು ಸಿಗ್ತಾರೆ. ಯಾಕಂದರೆ ಅವರ ಏನು ಬುನಾದಿ ಐತಲ್ಲ ನಿಜವಾಗ್ಲೂ ನಾವು ಶ್ಲಾಘನೀಯ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಹಿಂದೆ ಕಾಲಕ್ಕೆ ಮಳೆ ಆಗ್ತಿತ್ತು, ಸರಿಯಾಗಿ ಬೆಳೆಗಳು ಬರ್ತಿದ್ವು, ಬೇಸಿಗೆ ಮಳೆ ಚಳಿ ಎಲ್ಲ ರೀತಿ ಇರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣ ಸಂಪೂರ್ಣವಾಗಿ ಏನು ಬಿಸಿಲು ಅಂದರೆ ಬಿಸಿಲು ಟೈಮ್ನಾಗ ಮಳೆ ಬರೋಂಥ ಕಳೆದ ವರ್ಷ ಜನವರಿ ಮಳೆ ಬಂದಿತ್ತು. ಈ ರೀತಿ ತಮ್ಗೆ ಹೇಳೋದಿಷ್ಟೇ, ಇವತ್ತೇನು ಹಿಂದೆ ರೈತಕ್ಕೆ ನಂಬಿದಂಥ ಜನ ಸಂಪೂರ್ಣವಾಗಿ ಅವ್ರು ತೃಪ್ತಿಯುತವಾಗಿ ಹೋಗ್ತಿದ್ರು. ಆದರೆ ಇತ್ತೀಚಿನ ಬೆಳವಣಿಗೆಗಳು ಆ ರೀತಿ ಇಲ್ಲ. ಹಾಗಾಗಿ ನಮ್ಮ ತಾಯಂದ್ರು ಭಾಳಷ್ಟು ಜನ ಇಲ್ಲಿ ಕುಂತಿದ್ದಾರೆ. ತಮ್ಗೆ ಹೇಳೋದಿಷ್ಟೇ, ಇವತ್ತೇನು ಪ್ರತಿ ಮನೆಯಲ್ಲಿ ಒಬ್ಬ ಕಲಾವಿದ ಸಿಗ್ತಾನ. ಗೆಣಿಕ್ಯಾಳ ಗ್ರಾಮದಲ್ಲಿ ಒಳ್ಳೆ ಶಿಕ್ಷಣ ಕೊಡೋ ಮುಖಾಂತರ ಗೆಣಿಕ್ಯಾಳ ಗ್ರಾಮದಲ್ಲಿ ಪ್ರತಿ ಒಂದು ಮನೆಯಲ್ಲಿ ಕೂಡ ಇವತ್ತೇನು IAS ಆಫೀಸರು, ಅದೇ ರೀತಿ ಒಳ್ಳೆ ಏನು ಡಾಕ್ಟರ್ಸು, IPS ಅನೇಕ ಹುದ್ದೆಯಲ್ಲಿ ಏನು ಉದ್ಯೋಗದಲ್ಲಿ ಅಂದರೆ ಒಳ್ಳೆ ಶಿಕ್ಷಣ ಕೊಡೋ ಮುಖಾಂತರ ಇವತ್ತೇನು ಶಿಕ್ಷಣ ಒತ್ತು ಕೊಟ್ಟ ಮೇಲೆ ನಾವು ಇಂಥರನ್ನ ಇಲ್ಲಿ ಗೆಣಕ್ಯಾಳ ಗ್ರಾಮದಲ್ಲಿ ನೋಡ್ಲಿಕ್ಕೆ ಅವಕಾಶ ಆಗ್ತೈತಿ. ಯಾಕಂದರೆ ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವ ತಾವು ಕೊಡ್ಬೇಕಾಗ್ತೈತಿ. ಯಾಕಂದರೆ ಆರ್ಥಿಕವಾಗಿ ಗೆಣಕ್ಯಾಳ ಗ್ರಾಮ ಯಾವುದೇ ಜಾತಿ ಧರ್ಮ ಮತ ಭೇದ ಯಾವುದಿಲ್ಲ. ಯಾಕಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಜನಾಂಗ ಇದ್ರು ಕೂಡ ನಾನು ಇಡೀ ಕ್ಷೇತ್ರದಲ್ಲಿ ಒಂದು ಕಂಪ್ಲೇಂಟ್, ಒಂದು ಸಣ್ಣ ಫೋನ್ ಕೂಡ ನನಗೆ ಇಲ್ಲಿ ಬರೋಲ್ಲ. ಬರ್ಬೇಕಂದ್ರೆ ಅದು ಕೆನಾಲ್ ಮೇಲೆ ನೀರು ಕಮ್ಮಿ ಆದ್ರೂ ಮಾತ್ರ ಬಿಡಲ್ಲ. ಸರ್ ನೀವು ಬರಲೇಬೇಕು ಸರ್, ಕೆನಾಲ್ ಮೇಲೆ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಕೆನಾಲ್ ಮೇಲೆ ಬಂದು ನೀವು ಕೊಡಲೇಬೇಕಂತಂದು ಅದಕ್ಕೊಂದ್ಸತಿ ಫೋನ್ ಮಾಡ್ತಾರೆ. ಇಲ್ಲಾಂದರೆ ಕರೆಂಟ್ ಈ ಪಂಪ್ಸೆಟ್ ಲೈನ್ ಕರೆಂಟ್ ಒಂದು ಸ್ವಲ್ಪ ಕಮ್ಮಿ ಆದಾಗ ಮಾತ್ರ ಸರ್ ಪಂಪ್ಸೆಟ್ ಲೈನ್ ಕರೆಂಟ್ ಭಾಳ ಲೋ ಇದೆ ಸರ್ ಕೊಡಿಸ್ಬೇಕಂತ ಫೋನ್ ಮಾಡ್ತಾರೆ. ಇದು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೂಡ ಭಾಳಷ್ಟು ತಿರುಗಾಡ್ತಿದ್ದೆ. ನಮ್ಮ ಆಟೋದವ್ರ ಕಾಟಕ್ಕೆ ನನಗಂತೂ ಸಾಕಾಗಿಬಿಟ್ಟಿತ್ತು. ದುಡ್ಡು ಅಪ್ರೂವಲ್ ಆಗಿತ್ತು, ಆದರೂ ಕೂಡ ಸರ್ ಆಟೋ ನಾವು ಎರಡೆರಡು ಚೇಂಜ್ ಮಾಡೀವಿ, ನೀವು ದಾರಿ ಮಾಡಿಸ್ಕೊಡ್ತೀರಲ್ಲ ಅಂತ ಕೇಳ್ತಾರೆ. ನಾನು ಅವರಿಗೆ, ಯಾಕಂದರೆ ಭಾಳ ವರ್ಷಗಳಿಂದ ಈ ಭಾಗದ ಜನಗಳ ಭಾಳಷ್ಟು ಆಸೆ ಇತ್ತೆ, ರೋಡ್ ಆಗಲೇಬೇಕು ನಮ್ಗೆ ಗೆಣಕ್ಯಾಳ ದಾರಿ. ನಮ್ಮ ಜನಾರ್ದನ್, ಅದೇ ರೀತಿ ನಮ್ಮ ಹೊಸ ಗೆಣಕ್ಯಾಳ ಶಾಂತಪ್ಪನವರು, ಇವರೆಲ್ಲ ಯಾಕಂದರೆ ಅವ್ರು ಒಂದು ಜವಾಬ್ದಾರಿ ಹುದ್ದೆಯಲ್ಲೇ ಇದ್ದಾರೆ. ಫೋನ್ ಮಾಡಿ ಸರ್ ತಾವು ರೋಡ್ ಮಾಡಲೇಬೇಕಂದು ಭಾಳಷ್ಟು ಪ್ರೆಷರ್ ಮಾಡಿದ್ರು. ತಮ್ಮ ಪ್ರೀತಿ ವಿಶ್ವಾಸ ಒಬ್ಬ ಶಾಸಕನಾದ್ಮೇಲೆ ನಾನು ರಾಜಕೀಯ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಒಬ್ಬ ಶಾಸಕನಾದ್ಮೇಲೆ ನನ್ನ ಕರ್ತವ್ಯನು, ನನ್ನ ಮತ ಹಾಕಿ ಗೆದಿಸಿದಂಥ ಜನತೆಗೆ ಅವ್ರ ಆಸೆ, ಅವ್ರ ನಿರೀಕ್ಷೆ ಏನೈತೆ ಅದ್ರ ತಕ್ಕಂಗೆ ನಾವು ನಡ್ಕೋಬೇಕಾಗ್ತೈತಿ. ಈ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ಕೆಲಸ ನಾನು ಮಾಡಿದ್ದೀನಿ. ತಮ್ಮ ಪ್ರೀತಿ ವಿಶ್ವಾಸ ನನಗೆ ಸಂಪೂರ್ಣವಾಗಿ ಖುಷಿ ತಂದಿದೆ. 4 ವರ್ಷ 8 ತಿಂಗಳನ್ನು ಕೇವಲ 2 ತಿಂಗಳು ಮಾತ್ರ ಚುನಾವಣೆ ಇರೋದು. ನಾನು ಇವತ್ತೇನದಿನಲ್ಲ, ಇವತ್ತಿಗೆ ನಾನು ಭಾಳ ತೃಪ್ತಿದ್ದೀನಿ. ನಾನು ಕೈಲಾದಂಥ ಕೆಲಸ ಮಾಡೀನಿ. ಮುಂದೆ ಆ ದೇವ್ರಿಗೆ ಬಿಟ್ಟದ್ದು ಈ ಗೆಣಕ್ಯಾಳ ಗ್ರಾಮಕ್ಕೆ ಬಂದಲ್ಲ, ಇಡೀ ಕ್ಷೇತ್ರದ ಜನತೆಗೆ ಆ ಶಾಂತಿವೀರ ತಾತನ ಆಶೀರ್ವಾದ ಈ ಭಾಗದ ಎಲ್ಲ ಜನಗಳಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ, ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ನಾನು ಕೂಡ ಪರ್ಸನಲ್ ಆಗಿ ಪ್ರೇಯರ್ ಅಂದರೆ ಕೇಳ್ಕೊಂತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನ್ಸುತ್ತೆ. ನಾನು ಒಂದಾಗಿ ಮಾತು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಶ್ರೀ ಶಾಂತೇಶ್ವರನನ್ನು ನಮಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಊರಿನ ಗುರುವೃಂದಕ್ಕೂ ನಮಸ್ಕರಿಸುತ್ತಾ ಒಂದೆರಡು ಮಾತು ಆಡ್ಲಿಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ದಿನ ಏನಪ್ಪ ಅಂತಂದ್ರೆ, ನಮ್ಮ ಗೆಣಿಕ್ಯಾಳ ಗ್ರಾಮ ನಾಟಕ ಬಯಲಾಟಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡತೆ. ಎಲ್ಲ ರಾಜ್ಯ ಮಟ್ಟದವರೆಗೂ ಎಲ್ಲ ಕಲಾವಿದರಿಗೂ ಎಲ್ಲ ಕಲಾವಿದರನ್ನು ಕೊಟ್ಟಂತಹ ಊರಾಗಿದೆ. ಸೊ ನಾವು ಇದರೊಂದಿಗೆ ಏನಪ್ಪ, ನಾಟಕಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕು, ಬಯಲಾಟಕ್ಕೂ ಪ್ರಾಶಸ್ತ್ಯ ಕೊಡಬೇಕು, ಅದರೊಂದಿಗೆ ಶಿಕ್ಷಣಕ್ಕೂ ಅಷ್ಟೇ ಆದ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. ದಯವಿಟ್ಟು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ, ನಿಮ್ಮ ಪ್ರತಿ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಡಿಸ್ರಿ, ಯಾರನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡ್ರಿ. ಸೊ ಶಿಕ್ಷಣನ ಕಸ್ಕೊಳ್ಳಿಕ್ಕೆ ಯಾರಿಗೂ ಹಕ್ಕಿಲ್ಲ, ಅಧಿಕಾರನೂ ಇಲ್ಲ. ನಿಮ್ಮ ಮಕ್ಕಳಿಗೆ ಈಗೆಲ್ಲ ಶಿಕ್ಷಣ ಸರ್ಕಾರ, ಮಾನ್ಯ ಶಾಸಕರು ಸಾಕಷ್ಟು ತಮಗೆ ತಿಳಿಸಿದ್ದಾರೆ. ಸರ್ಕಾರ ಸಾಕಷ್ಟು ಸವಲತ್ತುಗಳು ಕೊಟ್ಟಿದೆ ಎಲ್ಲ ವರ್ಗದವರಿಗೂ, SC ST ಎಲ್ಲ ಹಿಂದುಳಿದ ವರ್ಗದವರಿಗೂ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟತೆ. ಸೊ ಎಲ್ಲ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಪ್ರಜೆ ಆಗಲಿಕ್ಕೆ, ಅಥವಾ ಈಗ ನಮ್ಮ ಬಡತನದಿಂದ
ಮೇಲ್ ಬರಲಿಕ್ಕೆ ಒಂದೇ ಒಂದು ಮಾರ್ಗ, ಅದು ಶಿಕ್ಷಣ. ಶಿಕ್ಷಣ ಒಂದು ಕೊಟ್ಟರೆ ನಾವು ಬಡತನದಿಂದ ಹೊರ ಬರಲಿಕ್ಕೆ ಸಾಧ್ಯ ಆಗ್ತತೆ. ಸೊ ಇಷ್ಟು ಹೇಳೋದಷ್ಟೇ. ಈಗ ಏನು ಮುಂದಿನ ಏನಪ್ಪ ಅಂತಂದ್ರೆ, ಈಗ ಊರಿನಾಗ ಸಾಕಷ್ಟು ಪ್ರಮುಖರದಾರ, ಎಲ್ಲರದಾರ. ಸೊ ನಮ್ಮ ಊರಿನ ಏಳಿಗೆಗೆ ಏನಾದರೂ ಒಂದು ಹಕ್ಕೊತ್ತಾಯ ಮಾಡಲಿಕ್ಕೆ, ಏನಾದರೂ ಒಂದು ಬೇರೆ ರೀತಿ ಶಾಸಕರಿಗಾಯ್ತು, ಮೇಲಿನವರಿಗಾಯ್ತು, ಏನಾದರೂ ಒಂದು ನಮ್ಮ ಊರಿನ ಸಮಸ್ಯೆ ಬಂತಂದ್ರೆ ಊರಿನವರೆಲ್ಲ ಒಗ್ಗಟ್ಟಾಗಿ ಕೇಳಲಿಕ್ಕೆ ಇಷ್ಟಪಡ್ರಿ ಅಂತ ಹೇಳ್ತಾ ನಾನೊಂದು 2 ಮಾತು. ಧನ್ಯವಾದಗಳು. ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವೇದಿಕೆ ತೆಗಿಲೆ ಉಂಗ್ರ ಆಗ್ತಾನೆ. ಶರಣಬಸವರು ಒಂದು 4 ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತೇನೆ. ಎಳೆಯುವರಲ್ಲಿ ಕುರುಗೋಡಿನಲ್ಲಿ ವರ್ಷಕ್ಕೊಮ್ಮೆ ಕಿರುಗೋಡು ತೇರು, ಎಳೆಯುವರಿಲ್ಲಿ ಗೆಣಿಕೆ ಹಾಳಿನಲ್ಲಿ ವರ್ಷಕ್ಕೊಮ್ಮೆ ಈ ಕಲಾದೇವಿಯ ತೇರು. ಜನಿಸಿಹರಲ್ಲಿ ಗೆಣಿಕೆ ಹಾಳಿನಲ್ಲಿ ಮನೆ ಮನೆಗೂ ಮಹಾ ನಟರು ಮೇರು. ಇದಕ್ಕಿಲ್ಲಿ ಕಾರಣವು ಇನ್ನೂ ಹಚ್ಚ ಹಸಿರಾಗಿರುವುದು ಶ್ರೀ ಎಲಿವಾಳ ಸಿದ್ದಯ್ಯ ಸ್ವಾಮಿಗಳ ಕಲಾ ಬೇರು. ಥ್ಯಾಂಕ್ ಯು. STMC ಅಧ್ಯಕ್ಷರಾದ ಶರಣಬಸವ, STMC ಅಧ್ಯಕ್ಷರಾದ ರುದ್ರಪ್ಪ, ಉಪರುದ್ರಪ್ಪ ಇವರು ವೇದಿಕೆ ಬರಬೇಕು. ವಿಜಯ್, ಆತುರದಿಂದ ಆಗಮಿಸಿದ ವಿಷಯವೇನು? ಅಣ್ಣ, ಅದು ಏನು ಹೇಳೋ? ನಾನು ವಿವಾಹವಾಗ ಬಯಸುತ್ತೇನೆ. ಇಂಥ ಸಂತೋಷದ ವಿಷಯವನ್ನು ಹೇಳಲು ಇಷ್ಟೇಕೆ ಸಂಕೋಚ? ನಮ್ಮ ರಾಜಮನದಕ್ಕೆ ಸರಿದೂಗುವ ಮನತನದಲ್ಲಿ ನಿನಗೊಪ್ಪಿಗೆಯಾದ ಕನ್ಯೆಯನ್ನು ತಂದು ಮದುವೆ ಮುಗಿಸೋಣ, ಆಯ್ತೆ? ವಿಷಯ ಬೇರೆದೇ ಇದೆ ಅಣ್ಣ. ನಾ ಹಣದಿಂದೊಂದು ಕನ್ಯೆಯನ್ನು ಆರಿಸದೆ ಗುಣದಿಂದೊಂದು ವಧುವನ್ನು ಆರಿಸಿದ್ದೇನೆ. ಬಡವರ ಹುಡುಗಿ, ನಡೆ ನುಡಿಯಲ್ಲಿ ಅಪ್ಪಟ ಅಪರಾಧಿ ಅಣ್ಣ. ನಿನ್ನ ಮನವರಿಸಿದ ಪುಷ್ಪದಾವುದೆಂದು ನಾನು ತಿಳಿಯಬಹುದೇ? ಕಮಲ ಅಣ್ಣ, ಕಮಲ. ಬಡವರೆಂಬ ಒಂದು ಕೆಸರಿನಲ್ಲಿ ಹುಟ್ಟಿ ಬೆಳೆದರು ತನ್ನ ಸೌಂದರ್ಯದಿಂದ ಈ ಶ್ರೀಮಂತನ ಮನವರಳಿಸಿದ ಬ್ರಹ್ಮ ಸರಸ್ವತಿಯರಿಗೆ ವಾಸ ಮಾಡಲು ಅನುಮತಿ ಇದ್ದ ಕಮಲ. ನಿನ್ನ ಮಾತಿನರ್ಥ
ನನ್ನ ಬಾಲ್ಯ ಮಿತ್ರ ಚಂದ್ರಣ್ಣನ ತಂಗಿ ಕಣೋ. ನಿನ್ನ ಬಾಲ್ಯ ಮಿತ್ರ ರಘುವಿನ ಸಹೋದರಿ ಕಣೋ. ಓಹೋ, ಒತ್ತಿನ ತುತ್ತಿಯಾಗಿ ಕಟ್ಟೆಯಂತೆ ದುಡಿಯುವ ಚಂದ್ರನ ತಂಗಿ ಕಮಲೆ, ದುಡಿಯಲಾಗದೆ ಇಡೀ ಅನ್ನಕ್ಕಾಗಿ ನನ್ನ ಆಯಂತೆ ನನ್ನನ್ನು ಆಶ್ರಯಿಸಿದ ರಘುವಿನ ಸಹೋದರಿ ಕಮಲೆ. ಹೌದಣ್ಣ, ಹೌದು. ಲಕ್ಷ್ಮಿಯಿಂದ ವಂಚಿತರಾಗಿ ಬಡವರೆಂಬ ಒಂದು ಕಾರಣದ ಕೆಸರಿನಲ್ಲಿ ಹುಟ್ಟಿ ಬರವರು ಒದ್ದಾಡುತ್ತಿರುವ ಚಿನ್ನದ ಕಮಲವಣ್ಣ. ಜಾಣ ಬಡ ಹುಡುಗಿ, ಚಿನ್ನದ ಮೀನಿಗೆ ಮೋಹದ ಗಾಳ. ವಿಜಯ್, ನಿನ್ನ ಮುಗ್ಧತೆಯನ್ನು ಕೆರಳಿಸಿ ತನ್ನ ಯೌವನವನ್ನು ನಡೆಸಿ ಈ ಮನೆಯ ಸಿರಿ ಮೋಹಿಸಿ ಮೋಸದ ಪ್ರೇಮದ ಬಾಣಗಳನ್ನು ಬಿಟ್ಟಿದ್ದಾಳೆ ಆ ಕಪಟ ವೇಷದ ಕಮಲೆ. ಇಂಥ ಹುಚ್ಚು ವಿಚಾರಗಳಿಗೆ ಬೆಲೆ ಕೊಡುವುದು ಬಿಟ್ಟು ಬಿಡು. ನಿನಗನ್ನು ರೂಪವಾದ ಕನ್ಯೆಯನ್ನು ಒಳ್ಳೆಯ ಮನದಲ್ಲಿ ನೋಡೋಣ. ಇಲ್ಲಣ್ಣ, ಸರ್ವ ವಿಧದಲ್ಲಿ ಅತ್ತ ಸಾಲಿಗಿನ ಪರೀಕ್ಷೆಯ ಪುಟಕ್ಕಿಕ್ಕಿದರು ಕಲ್ಮಸವಿಲ್ಲಳೆ ಬೆಳಗಿದ ಚಿಕ್ಕ ಚೊಕ್ಕ ಚಿನ್ನವರಣ್ಣ. ಚಿನ್ನ ಕತ್ತಿ ಒಂದವನ್ನೇ ಕೊಳ್ಳುವ ಶಕ್ತಿ ಉಳ್ಳ ನಮಗೇಕು ಆ ತುಕ್ಕು ಹಿಡಿದಿರುವ ಕಬ್ಬಿಣದ ಸಹವಾಸ. ಇಲ್ಲಣ್ಣ, ನಾನು ಅವಳನ್ನು ಮನಸ್ಸಾರಿ ಮೆಚ್ಚಿ ನನ್ನ ಮನದ ಆಗರದಲ್ಲಿ ಅಡಿಯಿಡಲು ಮಾತು ಕೊಟ್ಟಿದ್ದೇನೆ. ಈ ಕುಬೇರ ನಾಗರಾಜನ ಆಗರದಲ್ಲಿ ಅಡಿ ಹಿಡಿದು ಆ ಪರಬಿಕಾರಿಗಳಿಗೆ ಒಂದಷ್ಟಕ್ಕಾದರೂ ಇದೆಯೇ? ಇರದಿರಬಹುದಣ್ಣ, ಆದರೂ ಮಾತು ಕೊಟ್ಟಿದ್ದೇನೆ, ತಪ್ಪಲು ಇಷ್ಟವಿಲ್ಲ. ಕೊಟ್ಟ ಮಾತನ್ನು ನಡೆಸಿಕೊಡಲು ನೀನೇನು ರಾಜ್ಯ ಬಿಟ್ಟ ಸತ್ಯ ಹರಿಶ್ಚಂದ್ರನೇನು? ಬುದ್ಧಿಮಂದಲಾಗಿ ಮಾತು ಕೊಟ್ಟಿರಬಹುದು. ಅಷ್ಟು ಮಾತ್ರಕ್ಕೆ ಅವಳನ್ನೇ ಮದುವೆಯಾಗಬೇಕಪ್ಪ ಕಾನೂನು ಏನಾದರೂ ಏನು? ವಿಜಯ್, ನೀನೇ ನಿಜವಾಗಿ ಯೋಚಿಸಿ ಹೇಳು. ಆ ದರಿದ್ರ ಕಣ್ಣಿಗೆ ಈ ರಾಜಾಂತಸ್ತಿಗೆ ನಡೆದುಕೊಳ್ಳಲು ನೈಪುಣ್ಯತೆ ಆ ದರಿದ್ರ ಕಣ್ಣಿಗೆ ಬಂದಿದ್ದೆ. ಅಂತಸ್ತು 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 ಎಂದು ಅಂತಸ್ತಿನ ಶಿಖರವನ್ನೇರಿ ಏಕೆ ಕುಳಿತಿರುವೆ ಅಣ್ಣ? ಮನುಷ್ಯರಲ್ಲ ಅವ ಅಂತಸ್ತಣ್ಣ. ನೀತಿ ನಡವಳಿಕೆಯ ಅಂತಸ್ತು ಸರಿಯಾಗಿದ್ದರಾಯಿತು. ಇನ್ನು ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಅರಿಯುವ ಕನ್ನಡದ ಹಣದ ಅಂತಸ್ತನ್ನೇಕೆ ನೋಡುವೆ? ಗುಣವನ್ನು ನೋಡಣ್ಣ, ಗುಣವು ಶಂಕದ ಹಾಗೆ. ಅದು ಬೆಂಕಿಗಳ ಹಾಕಿ ಅದು ಎಷ್ಟು ಕಾಯಿಸಿದರೂ ಅದರ ಬೆಳಕು ಮಾತ್ರ ಬದಲಾಗದು. ಅದೇ ಅದೇ ನಿನ್ನ ಹಣದ ಕಾಗದದ ಕಟ್ಟನ್ನಾಕಿ ನೋಡು, ನಿನಗೆ ದೊರೆಯುವುದು ಬುರಿ ಬೂದಿ ಮಾತ್ರ. ವಿಜಯ್, ನೀನೇಕೆ ಅಂಥ ಬೂದಿಗೆ ಮರಳಾಗುವೆ ಅಣ್ಣ? ವಿಜಯ್, ನನ್ನ ವೇದಾಂತವನ್ನು ಸಾಕು ಮಾಡು. ಹೌದಣ್ಣ, ವೇದಾಂತ. ಬೆಳಿಗ್ಗೆ ಯಾದೊಡನೆ ನೆನೆಯುವ ಶಿವನೇ ಆ ಹಣದ ಕಟ್ಟನ್ನಾಕಿ ಸುಟ್ಟು ಅದರ ಬೂದಿಯನ್ನು ಮೈಗೆ ಪಡೆದುಕೊಂಡು ಗುಣದ ಶಂಕವನ್ನು ಊದ ಹತ್ತಿದಾಗ ಅವನು ಸೃಷ್ಟಿಸಿದ ಈ ಹುಲ್ಲು ಜೀವ ಕೇಕೆಯನ್ನ ಹಣದ ಹಾಗೆ ಬಾಣ ಹಣದ ಗಾಳಿಯಲ್ಲಿ ತೂರಿ ಹೋಗದೆ ಹಣದ ತಂದಾಳಿಯಲ್ಲಿ ತೇಲಾಡುವ. ವಿಜಯ್, ಈ ಸಿಟ್ಟು ಕೆಟ್ಟದಾಗಿ ಬೆಟ್ಟದೆತ್ತರ ಬೆಳೆದರು ತನ್ನನೆಂಬ ಮಮತೆಯಿಂದ ತಡೆ ಹಿಡಿದು ಕೊನೆಯದಾಗಿ ಕೇಳುವೆ ಕೇಳು. ನನಗೆ ಈ ಸಂಬಂಧ ದಿನ ಮಾತ್ರ ಇಷ್ಟವಿಲ್ಲ. ಒಂದು ಕಾಲಕ್ಕೆ ಈ ರಾಜ್ಯವನ್ನೇ ಆಳಿದ ನಾನು ಯಕೋಚಿತ ಒಬ್ಬ ಬಡ ಭಿಕಾರಿಯೊಂದಿಗೆ ಬೀಗತನ ಮಾಡಿ ಈ ಸಮಾಜದನಿಗೆ ಪಾಟಲಿಗೆ ಗುರಿಯಾಗಲು ಇಚ್ಛಿಸುವುದಿಲ್ಲ. ನಿನ್ನ ಹಠವನ್ನು ಬಿಟ್ಟು ಹೂ ಅನ್ನುವುದಾದರೆ ಕಮಲೆಯ ಸೌಂದರ್ಯದ 1000 ಪಟ್ಟು ಹೆಚ್ಚಿನ ಸುಂದರ ಸುಕುಮಾರಿಯನ್ನು ತಂದು ಮದುವೆ ಮುಗಿಸುತ್ತೇನೆ, ವಿಚಾರಿಸು. ನಮ್ಮಣ್ಣನಿಗೆ ಅಂತಸ್ತಿನ ಹುಚ್ಚು ಅತಿ ಹೆಚ್ಚಾವ. ಈ ವೇಳೆಯಲ್ಲಿ ವಿಚಾರಿಸಿ ಹೆಚ್ಚಿಸಿ ಘರ್ಷಣೆಗೆ ಒಳಪಡುವುದು. ಸಮಯ ನೋಡಿ ಇನ್ನೊಮ್ಮೆ ಮಾತನಾಡಿದೆ. ಹಾಗಲ್ಲಣ್ಣ, ನಾನು ಹೇಳಿದ್ದು ನೀನು ವಿಚಾರಿಸು, ನೀನು ಹೇಳಿದ್ದು ನಾನು ವಿಚಾರಿಸು. ಇರುವೆ ವಿಚಾರಿಸಬೇಕಂತ
ಈ ನಾಗರಾಜನ ವಿಚಾರ ಬದಲಾಗಬೇಕಾದರೆ ಸೂರ್ಯ ತನ್ನ ಹುಟ್ಟಿದ ದಿಕ್ಕನ್ನೇ ಬದಲಿಸಬೇಕಾದ ಬಡಬಿಕಾರಿಗಳು ದುಡಿಯಲಾಗದೆ ಪ್ರೇಮದ ನಾಟಕ ಮಾಡಿ ಹಣ ಗಳಿಸುವ ನೋಡುತ್ತಿದ್ದಾರೆ. ಬಾಲಕನ ಕೈಯಲ್ಲಿರುವ ರೊಟ್ಟಿಗೆ ದೃಷ್ಟಿಸಿದ ಕಾಗೆ ಕಪ್ಪನೆ ರೊಟ್ಟಿಯನ್ನು ಆರಿಸುತ್ತದೆ. ಆದರೆ ನಾನು ವಿಜಯನಂತೆ ಬಾಲಕನಲ್ಲ. ರೊಟ್ಟಿಗಾಗಿ ಕಾಗೆ ದೃಷ್ಟಿ ಇಡುವ ಮೊದಲೇ ಗಟ್ಟಿಯ ತುಳುಕುಂದರಿಸುವ ಜಾಣರ ರಾಜ್ಯದ ನಾನು. ನಾಗರಾಜ್ ಇಂದೇಕೋ ಅತಿ ಸಂತೋಷದಲ್ಲಿದ್ದಂತೆ ಕಾಣುತ್ತದೆ. ವಿಘ್ನಗಳೆದುರಾಗದಂತೆ ಪರಿಹಾರಗಳು ಸುಲಭವಾಗಿ ಸಿಗುತ್ತಿರುವಾಗ ಸಂತೋಷವಾಗುವುದು ಸ್ವಾಭಾವಿಕ. ಇವೆರಡು ಇರಲಿ. ಈ ನಮ್ಮ ಹೊಸ ಅತಿಥಿಗಳಿಗೆ ನಮ್ಮ ಮಂದಿರವನ್ನು ತೋರಿಸಿದೆಯಾ? ನೋಡಿದೆ ನಾಗರಾಜ್, ನೋಡಿದೆ. ಅರಮನೆ ಹಳೆಯದಾದರೂ ಹೊಸದನ್ನು ಮೀರಿಸುವಂತಿದೆ. ಹಾ ನೋಡಿ, ಇವಳ ಹೆಸರು ಲಾವಣ್ಯ. ನನ್ನ ಸಹೋದರಿಯೋ ಗೆಳತಿಯೋ ಅದನ್ನು ನಾನು ಅರಿಯಲು ಇಚ್ಛಿಸುವುದಿಲ್ಲ. ಒಟ್ಟಾರೆ ನನ್ನಲ್ಲಿ ನಂಬಿಕೆಯಿಂದ ಇದ್ದರೆ ನಿಮ್ಮನ್ನು ಸಾಯುವವರೆಗೂ ಸಾಕುವ ಹೊಣೆ ನನ್ನದು. ಉಂಡ ಮನೆಗೆರಡು ಬಗೆಯುವ ದ್ರೋಹಿ ನಾನಲ್ಲ. ಈ ಚಾಣಕ್ಯ ನಿಮ್ಮ ಸ್ನೇಹಕ್ಕಾಗಿ ನನ್ನ ಪ್ರಾಣ ತ್ಯಾಗಕ್ಕೂ ಸಿದ್ಧ. ನಿಮ್ಮೊಂದಿಗಿನ ಸ್ನೇಹ ಸಂಬಂಧ ನಮಗೆ ಸಂತೋಷವನ್ನುಂಟು ಮಾಡಿದೆ. ರಘು, ಈ ವಜ್ರಗಳನ್ನು ಮಾರಿ ಬಂದ ಹಣವನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಬಾ. ಅದ್ರ ರಘುವಿನ ಹೆಸರೇಳಿ ಅವನನ್ನ ಚಂದ್ರವನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಆಗಲ್ಲಪ್ಪ ಏನ್ರಿ? ಚಾಣಕ್ಯ, ನಿಮ್ಮ ಲಾವಣ್ಯಳ ಕಲೆಗಳ ಬಗ್ಗೆ ಪರಿಚಯ ಮಾಡಿಕೊಡುವಿರಾ? ನಾಗರಾಜ್, ನಮ್ಮ ಲಾವಣ್ಯ ಅದ್ಭುತ ನೃತ್ಯಗಾರ್ತಿ. ಇವಳ ನೃತ್ಯ ನೋಡುವುದೆಂದರೆ ಮರುಭೂಮಿಯಲ್ಲಿ ಅಮೃತ ಕುಡಿದಂತೆ. ಗುಡ್, ವೆರಿ ಗುಡ್. ಇಂತಹ ನೃತ್ಯಗಾರ್ತಿಯೊಬ್ಬಳ ಅವಶ್ಯಕತೆ ನನಗೆ ಮೊದಲಿನಿಂದಲೂ ಇತ್ತು. ಇಂದು ಲಾವಣ್ಯಳ ನೃತ್ಯ ವೀಕ್ಷಿಸುವ ಪ್ರಸಂಗ ಒದಗಿದೆ. ನಮ್ಮ ಹಿಂಗಿದಂತೆ ನಟನೆ ಮಾಡುತ್ತಾ ನೃತ್ಯಿಸಬಲ್ಲದೆ? ಅವಶ್ಯವಾಗಿ. ತಮ್ಮ ಅಪ್ಪಣೆಯಾದರೆ ತಪ್ಪು ಒಪ್ಪುಗಳ ಪ್ರಸಂಗಗಳಲ್ಲಿಯೂ ನೃತ್ಯಿಸಬಲ್ಲಳು. ನಾಗರಾಜ್, ಇನ್ನಿವಳು ತಮ್ಮ ಆಜ್ಞೆ ಪಾಲಕಳು. ನಾಗರಾಜ್, ಇದೇ ಖುಷಿಗಾಗಿ ಒಂದು ಪಾರ್ಟಿಯನ್ನು ಮಾಡೋಣವೇ?